ದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವಿರಾಟ್ ಚಕ್ರವರ್ತಿನಂ ಧರ್ಮಃ ಪ್ರೋಜ್झितगीतवोत्र परमो निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषुभिस्तत्क्षणात् निगम कल्पतरोर्गलितं फलं शुकमुखात् अमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः श्रीगुरुभ्यो नमः। ಭಾಗವತ ಅನ್ನುವ ಶಬ್ದವನ್ನು ನಾವು ಅಲ್ಲಲ್ಲಿ ಪ್ರಯೋಗಿಸ್ತೇವೆ. ಇವರು ಪರಮ ಭಾಗವತರು ಅನ್ನುವ ಶಬ್ದದ ಬಳಕೆಯೂ ಇದೆ. ಭಗವಂತನಿಗೆ ಸಂಬಂಧಿಸಿದವ ಅನ್ನುವುದು ಸುಲಲಿತವಾದ ಅರ್ಥ ಭಾಗವತ ಶಬ್ದದ. ಆದರೆ ಭಗವತ್ ಸಂಬಂಧಿ ಅಲ್ಲದೇ ಇದ್ದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಭಗವಂತನ ಅಧೀನ. ಎಲ್ಲರನ್ನೂ ಭಾಗವತರು ಅಂತ ನಾವು ಕರೆಯುವುದಿಲ್ಲ. ಹಾಗಾಗಿ ಭಾಗವತ ಧರ್ಮ ಯಾವುದು ಅನ್ನುವುದು ಅರ್ಥವಾದರೂ ಭಾಗವತರು ಯಾರು ಅನ್ನುವುದನ್ನು ಅರ್ಥೈಸಿಕೊಳ್ಳುವುದಕ್ಕೋಸ್ಕರ ನಿಮಿ ಎರಡನೆಯ ಪ್ರಶ್ನೆಯನ್ನು ಕೇಳ್ತಾನೆ. ಅಥ ಭಾಗವತಾನ್ ಬ್ರೂತ. ಇಲ್ಲಿಯ ತನಕ ಭಾಗವತ ಧರ್ಮಗಳನ್ನು ತಾವು ಹೇಳಿದಿರಿ. ಅಥ ಇದಾದ ಮೇಲೆ, ಭಾಗವತ ಧರ್ಮ ನಮಗೆ ಗೊತ್ತಾದ ಮೇಲೆ ಈಗ ನಮಗೆ ಗೊತ್ತಾಗಬೇಕಿರುವ ವಿಷಯ ಯಾವುದು ಅಂದರೆ ಭಾಗವತರು ಅಂದರೆ ಯಾರು. ಯದ್ಧರ್ಮ ಯಾದೃಶಃ ನೃಣಾಂ ಯಥಾ ಚರತಿ ಯದ್ವೃತ್ತಿ ಯೈರ್ಲಿಂಗೈ ಭಗವತ್ ಪ್ರಿಯ. ಭಾಗವತ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ ಅಂತ ತಿಳ್ಕೊಂಡಿದ್ದೇನೆ. ಭಗವತ್ ಪ್ರಿಯ ಅನ್ನುವುದು ಅದಕ್ಕೊಂದು ಅರ್ಥ. ಇವರು ಭಾಗವತರು ಅಂದರೆ ಭಗವಂತನಿಗೆ ತುಂಬ ಪ್ರಿಯರಾದವರು ಅಂತ ಅರ್ಥ. ಆದರೆ ಯಾವ ಕಾರಣದಿಂದ ಒಬ್ಬ ವ್ಯಕ್ತಿ ಭಗವಂತನಿಗೆ ಪ್ರಿಯನಾಗ್ತಾನೆ, ಅವನು ಯಾವ ರೀತಿ ನಡ್ಕೊಳ್ಳುವುದರಿಂದಾಗಿ ಮತ್ತೊಬ್ಬರಿಗೂ ಕೂಡ ನಾನು ಭಗವದ್ಭಕ್ತನಾಗಬೇಕು ಅನ್ನುವ ಭಾವನೆ ಮೂಡುತ್ತದೆ. ಹೊರಗೆ ನೋಟದಲ್ಲಿ ಯಾವ ಧರ್ಮದಿಂದ ಭಾಗವತತ್ವವನ್ನು ನಿರ್ಧರಿಸಬೇಕು, ಅಂತರ್ಲಿಂಗಗಳು ಯಾವುವು, ಹೀಗೊಂದು ಪ್ರಶ್ನೆಯನ್ನು ರಾಜ ಕೇಳ್ತಾನೆ. ಇಲ್ಲಿ ನಮ್ಮ ಹಂತದಲ್ಲಿ ನಮಗೆ ಗೊತ್ತಿರಬೇಕಾದ ವಿಷಯ, ಭಾಗವತ ಅಂದರೆ ಭಗವದ್ಭಕ್ತ. ಭಗವಂತನ ಭಕ್ತಿ ಅಚಂಚಲವಾಗಿರಬೇಕು, ಜೊತೆಗೆ ನಿರ್ವ್ಯಾಜವಾಗಿರಬೇಕು. ವ್ಯಾಜ ಅಂದರೆ ನಿಮಿತ್ತ, ಯಾವುದೋ ನಿಮಿತ್ತದಿಂದ ದೇವರನ್ನು ನಾವು ಆರಾಧಿಸುವುದಲ್ಲ. ನಿರ್ವ್ಯಾಜ ಅದು ದೇವರು, ಆದ್ದರಿಂದ ನಾನು ಆರಾಧಿಸ್ತೇನೆ. ನನ್ನ ಸ್ವಾಮಿ, ಆದ್ದರಿಂದ ನಾನು ಆರಾಧಿಸ್ತೇನೆ. ಇಷ್ಟೇ ಇರಬೇಕು. ಆತ ನನಗೆ ಅಂಥದ್ದನ್ನು ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ನಾನು ಆರಾಧಿಸ್ತೇನೆ. ಅಥವಾ ಇಂಥದ್ದು ಬೇಕಾಗಿದೆ, ಅದಕ್ಕೋಸ್ಕರ ಅವನ ಪ್ರೀತಿಯನ್ನು ಸಂಪಾದಿಸ್ತೇನೆ. ಈ ರೀತಿಯ ವ್ಯಾಪಾರ ಭಗವಂತನಲ್ಲಿ ನಡೀಬಾರ್ದು. ಭಗವಂತನ ಮೇಲೆ ಇವನು ಭಗವಂತ ನನಗೆ ನಿತ್ಯೋಪಕಾರಿ ಆಗಿದ್ದಾನೆ, ಆ ಉಪಕಾರ ಮಾಡಬೇಕು ಅಂತ ಅವನನ್ನು ಅರ್ಪಿಸುವುದಲ್ಲ. ಅವನಿಂದಾಗಿ ನಾನು ಬದುಕಿದ್ದೇನೆ, ಅದಕ್ಕೆ ಪೂಜಿಸ್ತೇನೆ ಅಷ್ಟೇ. ಅದಕ್ಕೊಂದು ನಿಮಿತ್ತ ದೇವರು ಅನ್ನುವುದು ಕಾರಣವೇ ಹೊರತು ಐಹಿಕವಾದ ಅಥವಾ ಮುಂದಕ್ಕೆ ಭವಿಷ್ಯದಲ್ಲಿ ಲಭ್ಯವಾಗುವ ಒಂದು ನಿಮಿತ್ತವನ್ನಿಟ್ಟುಕೊಂಡು ದೇವರನ್ನು ಭಕ್ತಿ ಮಾಡಬಾರದು. ನೈಮಿತ್ತಿಕ ಭಕ್ತಿ ಅಲ್ಲ, ಸ್ವಾಭಾವಿಕವಾದ ಭಕ್ತಿ ಭಗವಂತನಲ್ಲಿ ಇರಬೇಕು. ಇದನ್ನು ನಿರ್ವ್ಯಾಜ ಭಕ್ತಿ ಅಂತ ಕರೀತೇವೆ. ಎರಡನೆಯದು, ಅದು ಅಚಂಚಲವಾಗಿರಬೇಕು. ನಾವು ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದ ಹಾಗೆ ಪ್ರತಿನಿತ್ಯವೂ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಹಾಮಂತ್ರವನ್ನು ಅಥವಾ ಶ್ರೀಕೃಷ್ಣ ಷಡಕ್ಷರ ಮಂತ್ರವನ್ನು ಬಹಳಷ್ಟು ಜಪ ಮಾಡ್ತಾ ಇದ್ದೇವೆ. ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿ ನಿರಂತರ ಕೊಂಡಾಡ್ತೇವೆ.
ಎಲ್ಲ ಆಗ್ತಾ ಇರುವ ಹಾಗೆ ಯಾರೋ ಒಬ್ಬರು ಬಂದು ಇನ್ನೊಂದು ದೇವರ ಬಗ್ಗೆ ಅಥವಾ ಇನ್ನೊಂದು ಧರ್ಮದ ಬಗ್ಗೆ ಈತನನ್ನು ಮನಸ್ಸು ಕದಡುವ ಹಾಗೆ ಮಾಡಿದ್ರು ಅಂತಾದಾಗ ಅವತ್ತಿನಿಂದ ಇವ ದೇವರನ್ನು ಬಿಡ್ತಾನೆ, ಇನ್ನೊಬ್ಬರನ್ನು ಹಿಡ್ಕೊಳ್ತಾನೆ. ಈ ರೀತಿಯ ಭಕ್ತಿ ಏನಿದೆ ಇದನ್ನು ಚಂಚಲ ಭಕ್ತಿ ಅಂತ ಕರೀತೇವೆ. ಅಚಂಚಲ ಭಕ್ತಿ ಅಂದರೆ ಭಗವಂತನಲ್ಲಿ ಯಾವತ್ತೂ ಕೂಡ ಜಾರದೇ ಇರತಕ್ಕಂತಹ ಭಕ್ತಿ. ಆದರೆ ಭಗವಂತನಲ್ಲಿ ನಿರಂತರ ಭಕ್ತಿ ಮಾಡುವವನೂ ಕೂಡ ಚಂಚಲವಾದ ಭಕ್ತಿಯನ್ನೇ ಮಾಡುವ ಸಾಧ್ಯತೆ ಇದೆ. ಏನದು ಚಾಂಚಲ್ಯ ಅಂದರೆ ಭಗವಂತನಲ್ಲಿ ಪೂರ್ಣ ಮಟ್ಟದಲ್ಲಿ ತನ್ನ ಮನಸ್ಸು ನಿಲ್ಲುವುದಿಲ್ಲ, ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ. ಅರ್ಜುನನಲ್ಲಿ ದ್ರೋಣ ಹೇಳ್ತಾನೆ, ಈ ಮರದ ಮೇಲಿರತಕ್ಕಂತಹ ಆ ಒಂದು ಗೊಂಬೆಯ ಕಣ್ಣಿಗೆ ಸರಿಯಾಗಿ ಗುರಿ ಇಟ್ಟು ಹೊಡೆಯಿಲ್ಲ. ಒಂದು ಹಕ್ಕಿಯ ಗೊಂಬೆ ಇಟ್ಟಿರ್ತಾರೆ, ಗೊಂಬೆಯ ಕಣ್ಣಿಗೆ ಗುರಿ ಇಡಬೇಕು. ದುರ್ಯೋಧನಾದಿಗಳೆಲ್ಲ ಇದ್ದಾರೆ, ಯಾರು ಗುರಿ ಇಡ್ತೀರಿ ಅಂತ ಹೇಳಿದ. ನಾವೆಲ್ಲ ಗುರಿ ಇಡ್ತೇವೆ ಅಂತ ಎಲ್ಲರೂ ಹೇಳಿದರು. ಪ್ರತಿಯೊಬ್ಬರು ಕೂಡ ಸರಿಯಾಗಿ ಅದಕ್ಕೆ ಗುರಿ ಇಟ್ಟು ಬಾಣವನ್ನು ಹೂಡಿ ನಿಲ್ಲಿಸಿದ್ದಾರೆ. ದ್ರೋಣಾಚಾರ್ಯರು ಕೇಳಿದರು ಒಬ್ಬೊಬ್ಬರ ಹತ್ರ, ದುರ್ಯೋಧನ ನಿನಗೇನು ಕಾಣಿಸ್ತಾ ಇದೆ ಅಂತ ಕೇಳಿದರು. ದುರ್ಯೋಧನ, ನನಗೆ ಮರ ಕಾಣಿಸ್ತಾ ಇದೆ, ಮರದ ಕೊಂಬೆಯಲ್ಲಿ ಆ ಹಕ್ಕಿಯ ಕಣ್ಣು ಕಾಣಿಸ್ತಾ ಉಂಟು ಅಂತ ಹೇಳಿ. ನೀನು ಬಾಣ ಹೊಡಿಬೇಡ, ಕೆಳಗಿಳಿಸು ಅಂತ ಹೇಳಿ. ಒಬ್ಬೊಬ್ಬರು ಒಂದೊಂದು ಹೇಳಿದ್ರಲ್ವಾ. ಕೊನೆಗೆ ಅರ್ಜುನ ಹತ್ರ ಕೇಳಿದಾಗ, ಅರ್ಜುನ ಏನು ಕಾಣಿಸುತ್ತೆ ಅರ್ಜುನ ನಿನಗೆ? ನನಗೆ ಕಣ್ಣು ಮಾತ್ರ ಕಾಣಿಸ್ತಾ ಉಂಟು ಅಂತ ಹೇಳಿದ. ಬಾಣ ಹೊಡಿ ಅಂತ ಹೇಳಿ. ಇದಕ್ಕೆ ಅಚಾಂಚಲ್ಯ ಅಂದರೆ ನಾವು ಯಾವ ಕಡೆಗೆ ಲಕ್ಷೀಕರಿಸಬೇಕೋ ಅದರಲ್ಲಿ ಮಾತ್ರ ದೃಷ್ಟಿ ಇರುವುದು, ಬೇರೆ ಕಡೆಗೆ ದೃಷ್ಟಿ ಇರಬಾರ್ದು. ಇದು ಒಂದು ಥರದ ಅಚಾಂಚಲ್ಯ. ಭಗವಂತನಲ್ಲಿ ಭಕ್ತಿ ಅಂತ ಹೇಳಿದ್ರೆ ಭಗವಂತನನ್ನು ಬಿಟ್ಟು ಬೇರೆ ಯಾವುದೂ ನಮಗೆ ಕಾಣಿಸಬಾರದು. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಅನನ್ಯಾಶ್ಚಿಂತೆಯಂತಹ ಏನು, ಅನ್ಯದಲ್ಲಿ ಕಿಂಚಿತ್ತೂ ಮನಸ್ಸಿಲ್ಲದೆ ಅನನ್ಯವಾಗಿ ಅಂದರೆ ಭಗವಂತನಲ್ಲೇ ಮನಸ್ಸಿಟ್ಟು ಭಗವಂತನ ಚಿಂತನೆಯನ್ನು ನಡೆಸುವುದಕ್ಕೆ ಅನನ್ಯ ಚಿಂತನೆ ಅಂತ ಹೆಸರು, ಅಥವಾ ನಿಶ್ಚಂಚಲವಾದಂತಹ ಭಕ್ತಿ ಅಂತ ಹೆಸರು. ಬೇರೆ ಕಡೆಗೆ ಹರಿಬಾರದು. ಕೃಷ್ಣ ಗೀತೆಯಲ್ಲಿ ಅದಕ್ಕೊಂದು ಕೊಡುವ ದೃಷ್ಟಾಂತ ಏನು ಅಂತ ಹೇಳಿದರೆ, ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮ ಮಥ. ಗರ್ಭಗುಡಿಯಲ್ಲಿ ಹಚ್ಚಿದಂತಹ ದೀಪದಂತೆ. ಈಗ ಇಲ್ಲಿ ನಾವು ಆರತಿ ಹಚ್ಚಿದರೆ ಬೀಸುವ ಗಾಳಿಗೆ ಅದು ಸ್ವಲ್ಪ ಹತ್ತಿತ್ತ ಹೊಯ್ದಾಡ್ತದೆ. ಆದರೆ ಗರ್ಭಗುಡಿಯಲ್ಲಿ ಅದಕ್ಕೊಂದು ಕಿಟಕಿ ಇರುವುದಿಲ್ಲ, ಬಾಗಿಲಿಯೂ ಕೂಡ ಬಹಳ ಚಿಕ್ಕದಾಗಿರ್ತದೆ. ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿರ್ತಾರೆ. ಆ ದೀಪ ಯಾವತ್ತೂ ಕೂಡ ಹತ್ತಿತ್ತ ಓಲಾಡುವುದಿಲ್ಲ, ನೇರವಾಗಿರ್ತದೆ. ಅದು ಬೇರೆ ಬೇರೆ ತೇಜಸ್ಸು ವರ್ಚಸ್ಸುಗಳಾದರೂ ಕೂಡ ಒಂದೇ ದೀಪ. ನಿವಾತಸ್ಥಃ, ನಿರ್ವಾತ ಪ್ರದೇಶದಲ್ಲಿ ಇರತಕ್ಕಂತಹ ದೀಪ ಯಥಾ ನೇಂಗತೆ, ಹೇಗೆ ಅತ್ತಿತ್ತ ಅಲುಗಾಡುವುದಿಲ್ಲವೋ ಸಾ ಉಪಮಾ ಮತ. ಅದು ಭಗವಂತನಲ್ಲಿ ಭಕ್ತಿ ಮನಸ್ಸು ನೆಲೆಗೊಳ್ಳುವುದಕ್ಕೆ ಅದೊಂದು ಉಪಮೆ ನಿನಗೆ. ಅದನ್ನು ಅವಲೋಕಿಸಿಕೊಂಡು ಮನಸ್ಸು ಇದ್ದಲ್ಲಿಯೇ ಅತ್ತಿತ್ತ ಚಲಿಸುವುದು ಕೂಡ ಆಗಬಾರದು. ಭಗವಂತನಲ್ಲೇ ಸಂಪೂರ್ಣವಾಗಿ ತಾನು ಅಂಟಿ ನಿಲ್ಲತಕ್ಕಂತಹ ಪರಿಸ್ಥಿತಿಗೆ ಭಗವದ್ಭಕ್ತಿ, ಅಚಂಚಲ ಭಕ್ತಿ ಅಂತ ಹೆಸರು. ಈ ರೀತಿಯ ಭಕ್ತಿಯನ್ನು ಮಾಡತಕ್ಕಂತಹ ವ್ಯಕ್ತಿಗಳನ್ನು ಭಾಗವತರು ಅಂತ ನಾವು ಕರೀತೇವೆ. ಇಂತಹ ಭಾಗವತನ ಸ್ವರೂಪ ನನಗೆ ಹೇಳು ಅಂತ ಯಾಕೆ ಕೇಳಿದ? ನಮಗೆಲ್ಲ ಗೊತ್ತಿರುವ ವಿಷಯ ಅಲ್ವ ಇದು. ಅಂದರೆ ಭಾಗವತರಲ್ಲಿ ಒಂದು 3-4 ಹಂತಗಳಿದ್ದಾರೆ. ಒಂದು ಸಾಮಾನ್ಯ ಭಾಗವತ, ಮತ್ತೊಂದು ವಿಶೇಷ ಭಾಗವತ, ಮತ್ತೊಂದು ಅತಿ ವಿಶೇಷ ಭಾಗವತ, ಇನ್ನೊಂದು ಸಿಕ್ಕಾಬಟ್ಟೆ ವಿಶೇಷ ಭಾಗವತ. ಈಗ ಭಾಗವತರಲ್ಲಿ ತಾರತಮ್ಯ ಉಂಟು. ಅಂತಹ ತಾರತಮ್ಯದ ಜ್ಞಾನ ನಮಗಿದ್ದಾಗ ನಾವು ಇದರಲ್ಲಿ ಯಾವ ಹಂತದಲ್ಲಿದ್ದೇವೆ ಅಂತ ನಮ್ಮನ್ನು ನಾವು ತುಲನೆ ಮಾಡಿಕೊಂಡು ಅದಕ್ಕಿಂತ ಒಂದು ಹಂತ ಆದರೂ ಮೇಲೆ ಏರುವುದಕ್ಕೆ ಬೇಕಾದ ಸಾಧನೆಯನ್ನು ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಭಾಗವತರ ವಿಷಯವನ್ನು ರಾಜ ಕೇಳಿದರೆ, ಹರಿರುವಾಚ ಸರ್ವಭೂತೇಷು ಯಃ ಪಶ್ಯೇದ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವನ್ಯಾತ್ಮನ್ ಯೇಷ ಭಾಗವತೋತ್ತಮಃ. ಭಾಗವತರಲ್ಲಿ 4 ಬಗೆಯ ಭಾಗವತರು ಇದ್ದಾರೆ. ಒಂದು ಭಾಗವತೋತ್ತಮ, ಮತ್ತೊಂದು ಮಧ್ಯಮ ಭಕ್ತ, ಮಧ್ಯಮ ಭಾಗವತ, ಮತ್ತೊಬ್ಬ ಪ್ರಾಕೃತ ಭಾಗವತ ಅಂತ ಮತ್ತೊಬ್ಬ ಇದ್ದಾರೆ. 4ನೆಯವ ಅಧಮ ಭಾಗವತ ಅಂತ. ಅಧಮನಾದರೂ ಕೂಡ ಭಾಗವತ ಹೌದಾದ್ರಿಂದ ಅಭಾಗವತನಿಗಿಂತ ಇವ ಉತ್ತಮ. ಈ ರೀತಿಯಲ್ಲಿ ಭಾಗವತೋತ್ತಮನಿಂದ ಪ್ರಾರಂಭಿಸಿ ಅಧಮನ ತನಕ 4 ಬಗೆಯ ಭಾಗವತರಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಭಾಗವತೋತ್ತಮರು ಯಾರು ಅಂತ ಹೇಳಿದರೆ,
ಸರ್ವಭೂತೇಷು ಯಪ್ಪಶ್ಯೇದ್ ಭಗವದ್ಭಾವಮಾತ್ಮನಃ. ಆತ್ಮ ಅಂದರೆ ಪರಮಾತ್ಮ. ಪರಮಾತ್ಮನು ಎಲ್ಲೆಡೆ ತುಂಬಿದ್ದಾನೆ. ಎಲ್ಲರಲ್ಲಿರತಕ್ಕಂತಹ ಪರಮಾತ್ಮ ಸಕಲ ಗುಣ ಸಂಪನ್ನನಾಗಿದ್ದಾನೆ. ಆದರೆ ಅವನ ಸಕಲ ಗುಣ ಸಂಪತ್ತಿ ಪ್ರತಿಯೊಂದು ಚೇತನಗಳಲ್ಲಿ ನಮಗೆ ಅಭಿವ್ಯಕ್ತವಾಗುವುದಿಲ್ಲ. ಸಕಲ ಗುಣಪೂರ್ಣನಾದ ಭಗವಂತ ಎಲ್ಲರ ಒಳಗೆ ಇದ್ದುಕೊಂಡು ಆಯಾ ಚೇತನಗಳ ಅಲ್ಪ ಗುಣಗಳೇನಿದ್ದಾವೆ ಅವನ್ನು ಮಾತ್ರ ತಾನು ಅಭಿವ್ಯಕ್ತಿಗೊಳಿಸ್ತಾನೆ ಅಂತ ಯಾರು ತಿಳಿಯುತ್ತಾನೋ ಅವನು ಭಾಗವತೋತ್ತಮ. ನೋಡಿ, ನಮಗೆ ಭಾಗವತೋತ್ತಮ ಆಗುವುದಕ್ಕೆ ಭಾರಿ ಕಷ್ಟ ಇಲ್ಲ. ಇದನ್ನೊಂದು ಅರ್ಥ ಮಾಡಿಕೊಂಡ್ರೆ ಮುಗಿಯಿತು. ನಾವು ಕೂಡ ಭಾಗವತೋತ್ತಮರು ಅಂತ ಬೋರ್ಡ್ ಹಾಕೊಂಡು ಓಡಾಡುವ. ಏನು ಮಾಡಬೇಕು? ಸರ್ವಭೂತೇಷು, ಸಕಲ ಚೇತನಗಳಲ್ಲಿ. ಸಕಲ ಚೇತನಗಳು ಅಂತ ಹೇಳಿದರೆ ಇರುವೆ, ಗೆದ್ದಲು, ಹೆಣ, ಹೆಗ್ಗಣ ಎಲ್ಲವೂ ಸೇರ್ತದೆ. ಪ್ರತಿಯೊಂದರಲ್ಲೂ ಸರ್ವಭೂತೇಷು, ಎಲ್ಲದರಲ್ಲೂ ಭಗವಂತ ತುಂಬಿದ್ದಾನೆ. ಆದರೆ ಆನೆಯಲ್ಲೋ ಅಥವಾ ಮನುಷ್ಯನಲ್ಲೋ ಅಥವಾ ಯತಿಗಳಲ್ಲೋ ಭಗವಂತ ಗುಣಪೂರ್ಣನಾಗಿದ್ದಾನೆ. ಹಂದಿಯಲ್ಲೋ ಹೆಗ್ಗಣದಲ್ಲೋ ಹೆಣದಲ್ಲೋ ತುಂಬಿದಂತಹ ಭಗವಂತ ದೋಷಪೂರ್ಣನಾಗಿದ್ದಾನೆ. ಹೀಗೆ ಯೋಚಿಸಬಾರದು. ಭಗವಂತ ಎಲ್ಲೇ ಇರಲಿ ಆತ ಗುಣಪೂರ್ಣನೇ ಇದ್ದಾನೆ. ಗುಣಪೂರ್ಣನಾದ ಭಗವಂತ ಇದ್ದಾನೆ ಅನ್ನುವ ಕಾರಣದಿಂದ ಲೋಕದಲ್ಲಿ ಅತ್ಯಂತ ನಿಕೃಷ್ಟವಾದ ಪ್ರಾಣಿಯಲ್ಲೂ ಕೂಡ ನಾವು ಭಗವದ್ಭಾವವನ್ನು ಚಿಂತನೆ ಮಾಡಬೇಕು. ಗುಣಪೂರ್ಣನಾದ ದೇವ ಒಳಗಿದ್ದಾನೆ ಅಂತ ಚಿಂತಿಸಬೇಕು. ಆದರೆ ಆ ವ್ಯಕ್ತಿ, ಯಾವ ವ್ಯಕ್ತಿಯಲ್ಲಿ ಭಗವಂತನ ಸನ್ನಿಧಾನ ಇದೆಯೋ ಆ ವ್ಯಕ್ತಿಯ ಶಕ್ತಿ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ಅಲ್ಲಿ ಭಗವಂತನ ಉಪಾಸನೆ ಮಾಡಬೇಕು. ಭಗವಂತನ ಉಪಾಸನೆ ಮಾಡುವುದು ಕೆಲವು ಚೇತನಗಳಲ್ಲಿ ಮಾತ್ರ. ಆದರೆ ಭಗವಂತನ ಇರವು, ಸಕಲ ಗುಣಪೂರ್ಣನಾದಂತಹ ದೇವರ ಅಸ್ತಿತ್ವ ಅದು ಪ್ರತಿಯೊಂದು ಚೇತನದಲ್ಲೂ ಇದೆ. ಈ ರೀತಿಯ ಪರಿಜ್ಞಾನವುಳ್ಳವ ಭಾಗವತೋತ್ತಮನಾಗ್ತಾನೆ. ನಮ್ಮ ಅನುಸಂಧಾನದಲ್ಲಿ ಸೇರಬೇಕಾಗಿರತಕ್ಕಂಥ ವಿಷಯ ಇದೆ. ಎಲ್ಲದರಲ್ಲೂ ದೇವರಿದ್ದಾನೆ. ಎಲ್ಲದರಲ್ಲೂ ಇರುವ ದೇವರು ಸಕಲ ಗುಣಪೂರ್ಣನೇ ಆಗಿದ್ದಾನೆ. ಆದರೆ ಎಲ್ಲದರಲ್ಲೂ ದೇವರನ್ನು ಉಪಾಸನೆ ಮಾಡಲಿಕ್ಕಿಲ್ಲ. ಇರುವುದು ಬೇರೆ, ಉಪಾಸನೆ ಮಾಡುವುದು ಬೇರೆ. ಒಂದು ಹಸುವಿನಲ್ಲಿರುವ ದೇವರನ್ನು ನಾವು ಉಪಾಸನೆ ಮಾಡ್ಬೋದು. ಗೋ ಪೂಜೆ ಅಂತ ಅದನ್ನು ಕರಿತೇವೆ, ವಿಪ್ರ ಪೂಜೆ ಅಂತ ಕರಿತೇವೆ, ಬ್ರಹ್ಮ ಪೂಜೆ ಅಂತ ಕರಿತೇವೆ, ಯತಿ ಭಿಕ್ಷೆ, ಯತಿ ಪೂಜೆ ಅಂತ ಕರಿತೇವೆ. ಹಾಗಾದರೆ ಕೆಲವು ಚೇತನಗಳಲ್ಲಿರತಕ್ಕಂತಹ ಭಗವತ್ ಸ್ವರೂಪದ ಉಪಾಸನೆ ಅನ್ನೋದು, ಪೂಜಾ ಅನ್ನೋದು ಇದೆ. ಆದರೆ ಶುನಕ, ನಾಯಿಯಲ್ಲಿರ್ತಕ್ಕಂಥ ದೇವರನ್ನು ನಾವು ಪೂಜೆ ಮಾಡುವುದಿಲ್ಲ. ಈಗ ಜಾಸ್ತಿ ಅದೇ ಪೂಜೆ ಮಾಡ್ತಾರೆ, ಎಡವಟ್ಟು ಕಲಿಯುಗ ಅಂತ ಭಾವನೆ ಮಾಡಿಕೊಂಡು. ಆದರೆ ನಾಯಿಯಲ್ಲಿರುವ ದೇವರನ್ನು ಪೂಜೆ, ದೇವರ ಕೋಣೆಯಲ್ಲಿ ತಂದಂತೂ ನಾಯಿಗೆ ಒಂದು ಪಂಚಾಮೃತ ಅಭಿಷೇಕ ಮಾಡುವ ಕೆಲಸ ಅಂತೂ ಸುತರ ಮಾಡುವುದಿಲ್ಲ. ಹಸುವಿನಲ್ಲಿ ಆಗುವಾಗ ಗೋಗ್ರಾಸದಾನಾದಿಗಳಿಂದ ಅದರ ಪಾದ ಪ್ರಕ್ಷಾಲನೆಯನ್ನು ಮಾಡಿ, ಅದರಲ್ಲಿ ದೇವತೆಗಳ ಆವಾಹನೆಯನ್ನು ಮಾಡಿ, ಅದಕ್ಕೆ ಗೋಗ್ರಾಸವನ್ನು ಕೊಟ್ಟು ಒಂದು ಮಂಗಳಾರತಿಯನ್ನು ಎತ್ತು ಅದಕ್ಕೆ 4 ಪ್ರದಕ್ಷಿಣೆಯನ್ನು ಬಂದು ಇಡೀ ಪ್ರಪಂಚಕ್ಕೆ ಪ್ರದಕ್ಷಿಣೆ. ಏನು? ಯಸ್ಮಾತ್, ಯಾವ ಕಾರಣದಿಂದ, ಗವಾಮಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ, ಯಸ್ಮಾತ್ ತಸ್ಮಾತ್ ಶುಭಮ್ಯೇ ಸ್ಯಾತ್ ಇಹಲೋಕೆ ಫಲತ್ರಚ. ಈ ಗೋವಿನಲ್ಲಿ ಸಕಲ ಭುವನಗಳ ಸನ್ನಿಧಾನ ಇದೆ, ಸಕಲ ದೇವತೆಗಳ ಸನ್ನಿಧಾನ ಇದೆ. ಯಾವ ಕಾರಣದಿಂದಲೂ ನಾನು ಈ ಗೋವಿಗೆ ಪ್ರದಕ್ಷಿಣೆ ಬಂದದ್ರಿಂದ ಆ ದೇವತೆಗಳೆಲ್ಲ ನನಗೆ ಸಂಪ್ರೀತರಾಗಲಿ ಅಂತ ಹೇಳಿಕೊಂಡು ನಮಸ್ಕಾರ ಮಾಡ್ತೇವಲ್ವಾ. ಆ ರೀತಿಯ ಪೂಜೆ ನಿಕೃಷ್ಟ ಪ್ರಾಣಿಗಳಲ್ಲಿ ನಡೆಯುವುದಿಲ್ಲ. ಆದರೆ ಗೋವಿನಲ್ಲಿ ಹೇಗೆ ಭಗವಂತನ ಸನ್ನಿಧಾನ ಇದೆಯೋ ಅದೇ ರೀತಿ ಶುನಕದಲ್ಲೂ ಕೂಡ ಭಗವಂತನ ಸನ್ನಿಧಾನ ಇದೆ. ಇದ್ದರೂ ಕೂಡ ಅಧಿಷ್ಠಾನ ಶುದ್ಧಿ ಎಷ್ಟರ ಮಟ್ಟಿಗೆ ಅನ್ನುವುದನ್ನು ನೋಡಿಕೊಂಡು ಪೂಜ್ಯ ಪೂಜಕತ್ವದಲ್ಲಿ ವ್ಯತ್ಯಾಸ ಇದೆ. ಪೂಜೆಗೆ ದೇವರು ಇರುವುದಷ್ಟೇ ಪೂಜೆಗೆ ಕಾರಣ ಅಲ್ಲ, ಅಧಿಷ್ಠಾನ ಏನಿದೆ ಅನ್ನೋದು ಕೂಡ ಮುಖ್ಯವಾಗ್ತದೆ. ಎಲ್ಲಿ ನನ್ನನ್ನು ಪೂಜಿಸಬೇಕು, ಎಲ್ಲಿ ಪೂಜಿಸಬಾರದು ದೇವರೇ ಹೇಳಿದ್ದಾನೆ. ಸೂರ್ಯೋಗ್ನಿರ್ ಬ್ರಾಹ್ಮಣೋ ಗಾವಹ ಅಂತ ಈ ಏಕಾದಶ ಸ್ಕಂದದ ಕೊನೆಯ ಭಾಗದಲ್ಲಿ ಉದ್ಧವನನ್ನು ಕುರಿತು ನನಗೆ 11 ಪ್ರತೀಕಗಳುಂಟು, ನನ್ನನ್ನು ಪೂಜೆ ಮಾಡುವುದಕ್ಕೆ 11 ಬಗೆಯದ್ದಾದ ಪ್ರತೀಕ ಇದೆ. ಮೊದಲು ಸೂರ್ಯ, ಆಮೇಲೆ ಅಗ್ನಿ, ಆಮೇಲೆ ಬ್ರಾಹ್ಮಣ, ಆಮೇಲೆ ಗೋವು ಅಂತ ಹೀಗೆ ಹೇಳಿಕೊಂಡು ಭದ್ರ ಪೂಜಾ ಪದಾನಿಮೆ ಅಂತ ಆತನೇ ಉಲ್ಲೇಖ ಮಾಡಿದ್ದಾನೆ. ಅದರಲ್ಲಿ ಯಾವುದು ಆತನ ಪೂಜೆಗೆ ಅಧಿಷ್ಠಾನ ಅಂತ ಆತ ಹೇಳಿದ್ದಾನೋ ಅದು ಭಗವಂತನ ಪೂಜೆಗೆ ಬೇಕಾದಂತಹ ಸ್ಥಾನವೇ ಹೊರತು ದೇವರು ಇದ್ದಾನೆ ಅಂತ ಇದ್ದಲ್ಲೆಲ್ಲ ಪೂಜೆ ಮಾಡುವುದಕ್ಕೆ ಅವಕಾಶ ಇಲ್ಲ. ಇದನ್ನು ಯಾರು ತಿಳಿದಿದ್ದಾನೆ?
ಅವನಿಗೆ ಭಾಗವತೋತ್ತಮ ಅಂತ ತಿಳ್ಕೊ. ಬಹಳ ಸುಲಭ. ಭಾಗವತೋತ್ತಮ ಆಗುವುದಕ್ಕೆ ಭಾರಿ ಕಷ್ಟ ಇಲ್ಲ. ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ. ಇದನ್ನು ನಾವು ಆಚಾರ್ಯರ ತಾತ್ಪರ್ಯ ಇಲ್ಲದೆ ಓದಿದ್ರೆ, ಸಾಮಾನ್ಯ ಸಂಸ್ಕೃತ ಜ್ಞಾನಿ ಇದಕ್ಕೆ ಏನು ಅರ್ಥ ಮಾಡ್ತಾನೆ ಅಂದರೆ, ಎಲ್ಲ ಆತ್ಮರು ಕೂಡ ದೇವರು ಅಂತ ಯಾರು ತಿಳಿಯುತ್ತಾನೋ ಅವನು ಭಾಗವತೋತ್ತಮ ಅಂತ ಒಂದು ಅರ್ಥ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸರ್ವಭೂತೇಷು ಎಲ್ಲ ಪ್ರಾಣಿಗಳಲ್ಲೂ ಕೂಡ ಭಗವದ್ಭಾವಂ ಆತ್ಮನಃ ಯಃ ಪಶ್ಯೇತ್. ಆತ್ಮ ಅಂದರೆ ನಾನೇ ಭಗವಂತನಾಗಿ ಎಲ್ಲ ಭೂತಗಳಲ್ಲೂ ಇದ್ದೇನೆ ಅಂತ ಯಾರು ತಿಳಿಯುತ್ತಾನೋ ಅಂತ ಒಂದು ಎಡವಟ್ಟ ಅರ್ಥ ಆಗ್ತದೆ ಈ ಶ್ಲೋಕಕ್ಕೆ. ಆದರೆ ಅದಕ್ಕೆ ಹಾಗೆ ಅರ್ಥ ಅಲ್ಲ ಅನ್ನುವುದನ್ನು ವೇದವ್ಯಾಸರು ಮುಂದಿನ ಶ್ಲೋಕದಲ್ಲೇ ಹೇಳ್ತಾರೆ. ಜೊತೆಗೆ ಒಂದು ಶ್ಲೋಕಕ್ಕೆ ಏನು ಅರ್ಥ ಅನ್ನೋದನ್ನು ನೋಡುವುದಕ್ಕೆ ನಾವು ಆ ಒಂದೇ ಶ್ಲೋಕವನ್ನು ನೋಡಿದರೆ ಸಾಕಾಗುವುದಿಲ್ಲ. ಅದರ ಹಿಂದೆ ಮುಂದೆ ಏನು ಹೇಳಿದ್ದಾರೆ ಅಂತ ನೋಡಿಕೊಂಡು ಮಧ್ಯದಲ್ಲಿದ್ದಂತಹ ಶಬ್ದಕ್ಕೆ ಅರ್ಥವನ್ನು ಮಾಡಬೇಕು. ಇದು ಎಲ್ಲ ಕಡೆಯಲ್ಲೂ ಉಪಕ್ರಮೋಪಸಂಹಾರಾದಿ ಕ್ರಮದಿಂದಲೇ ಅರ್ಥ ನಿರ್ಣಯವನ್ನು ಮಾಡತಕ್ಕಂಥದ್ದು. ಭಗವದ್ಭಾವ ಅಂದರೆ, ಭಗವತ್ ಅನ್ನುವ ಶಬ್ದಕ್ಕೆ ಷಡ್ಗುಣೈಶ್ವರ್ಯ ಸಂಪತ್ತಿ ಅಂತ ಅರ್ಥ. ಭಗವದ್ಭಾವ ಅಂದ್ರೇನು? ಇವನು ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಾನೆ ಅನ್ನುವ ಭಾವನೆ, ಆ ರೀತಿಯ ಭಕ್ತಿ. ಅದನ್ನು ಯಾರಲ್ಲಿ ಮಾಡಬೇಕು? ಆತ್ಮನಲ್ಲಿ ಮಾಡಬೇಕು. ಆತ್ಮನಃ ಭಗವದ್ಭಾವಂ, ಸರ್ವೋತ್ತಮನಾದ ಭಗವಂತನಲ್ಲಿ ಸಕಲ ಗುಣ ಪರಿಪೂರ್ಣತ್ವ ಇದೆ ಅನ್ನುವ ಭಾವನೆಯನ್ನು ಸರ್ವಭೂತೇಷು ಯಃ ಕರೋತಿ, ಎಲ್ಲಾ ಚೇತನಗಳಲ್ಲೂ ಕೂಡ ಯಾರು ಮಾಡುತ್ತಾನೋ. ಹಾಗಾದ್ರೆ ಎಲ್ಲಾ ಚೇತನಗಳಲ್ಲೂ ಭಗವಂತ ಇದ್ದಾನೆ, ಆತ್ಮ ಇದ್ದಾನೆ. ಆ ಅಂತರಾತ್ಮನಾದಂತಹ ಆತ್ಮನಲ್ಲಿ ಸಕಲ ಗುಣಪೂರ್ಣತ್ವ ಇದೆ ಅಂತ ಯಾರು ಚಿಂತನೆ ಮಾಡ್ತಾನೋ ಅವನು ಭಾಗವತೋತ್ತಮ ಅಂತ ಈ ಶಬ್ದಕ್ಕೆ ಅರ್ಥ. ಯಾಕಂದ್ರೆ ಆತ್ಮ ಎಂಬ ಶಬ್ದಕ್ಕೆ ಮುಖ್ಯ ಅರ್ಥ ಪರಮಾತ್ಮ. ಯಾಕೆ ಪರಮಾತ್ಮ? ಆಚಾರ್ಯರು ಒಂದು ಕೊಟೇಶನ್ ಕೊಡ್ತಾರೆ. ಆತ್ಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಇದೆ ಉಪನಿಷತ್ತುಗಳಲ್ಲಿ. ಮೊದಲನೆಯದು ಆದತ್ತೇ ಇತ್ಯಾತ್ಮ. ಆತ್ಮ ಅಂದರೆ ಸ್ವೀಕಾರ ಮಾಡುವವ, ತೆಗೆದುಕೊಳ್ಳುವವ ಅಂತ ಅರ್ಥ. ಅದರಿಂದ ನಮ್ಮನ್ನೆಲ್ಲ ನಾವು ಆತ್ಮ ಅಂತ ಚೆನ್ನಾಗಿ ಹೇಳಿಕೊಳ್ಬಹುದು. ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ವೀಕಾರ ಮಾಡುವವರಾದ್ರಿಂದ ಆತ್ಮ ಅನ್ನೋ ಶಬ್ದ ಸರಿ ಹೋಗ್ತದೆ. ಆದರೆ ನಾವು ಸ್ವೀಕರಿಸಿದರೆ ಎಷ್ಟು ಸ್ವೀಕರಿಸಿಯು? ನಾವು ಹೊಟ್ಟೆಗೆ ಸ್ವೀಕರಿಸುವುದಾದರೆ 4 ತುತ್ತೋ 32 ತುತ್ತೋ ಸ್ವೀಕಾರ ಮಾಡಬಹುದು. ಅದಕ್ಕಿಂತ ಹೆಚ್ಚು ನಮ್ಮಿಂದ ಸ್ವೀಕಾರ ಮಾಡುವುದಕ್ಕೆ ಆಗುವುದಿಲ್ಲ. ಅಥವಾ ಮನೆಯಲ್ಲಿ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಒಂದಷ್ಟು ಸ್ವೀಕಾರ ಮಾಡುವುದಾದರೆ ಮನೆ ತುಂಬುವಷ್ಟು ಹಿಡ್ಕೊಳ್ಬಹುದು. ಅದಕ್ಕಿಂತ ಜಾಸ್ತಿಯಲ್ಲಿ ರಸ್ತೆಯಲ್ಲಿ ಹಾಕಿದ್ರೆ ಮತ್ತೊಬ್ಬರು ಹಿಡ್ಕೊಂಡು ಹೋಗ್ತಾರೆ. ನಮ್ಮ ಸ್ವೀಕಾರ ಏನಿದ್ರೂ ಕೂಡ 2 ಕೈಗಳಲ್ಲಿ ಎಷ್ಟು ಸ್ವೀಕರಿಸುವುದಕ್ಕೆ ಸಾಧ್ಯ. ಆದರೆ ಭಗವಂತ ಆತ ಸರ್ವವನ್ನೂ ಸ್ವೀಕರಿಸುವವಾದ್ರಿಂದ ಅವನಿಗೆ ಆತ್ಮ ಅಂತ ಹೆಸರು. ಆದತ್ತೇ ಇತ್ಯಾತ್ಮ. ಆದಾನ ಅಂದರೆ ಸ್ವೀಕಾರ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ತಾನು ಹೊಟ್ಟೆಗೆ ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರ ಬೆಳೆಸ್ತಾನಂತೆ ಎಲ್ಲವನ್ನೂ ಕೂಡ. ಯತ್ರ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ ಯಸ್ಯೋಪಸೇಚನಂ. ಕಾಠಕದಲ್ಲಿ ಬರತಕ್ಕಂಥ ಮಾತಿದು. ಆ ಭಗವಂತನಿಗೆ ಊಟ ಮಾಡಬೇಕು ಅಂತ ಒಂದು ಮನಸ್ಸಾಗ್ತದೆ. ಊಟ ಮಾಡಬೇಕು ಅಂತ ಮನಸ್ಸಾದಾಗ ಬಾಳೆ ಎಲೆ ಸಿಗುವುದಿಲ್ಲ. ಒಂದು ಎಲೆಗೆ 8.5 ರೂಪಾಯಿ, ಬಹಳ ಕಷ್ಟ. ಅಂತ ಬಾಳೆ ಎಲೆ ಸಿಗಲಿಲ್ಲ. ಆವಾಗ ಅವನ ಪತ್ನಿಯಾದಂತಹ ಲಕ್ಷ್ಮೀದೇವಿ ತಾನು ಎಲೆ ಆಗ್ತಾಳಂತೆ. ಅವಳಿಗೆ ಕಮಲೆ ಅಂತ ಹೆಸರು, ಪದ್ಮೆ ಅಂತ ಹೆಸರು. ಪದ್ಮ ಅನಿಸಿದಂತಹ ಆಕೆ ಪದ್ಮದ ಎಲೆಯ ಹಾಗೆ, ಪತ್ರಾವಳಿಯ ಹಾಗೆ ಒಂದು ಎಲೆಯಾಗಿ ಬಿಡ್ತಾಳಂತೆ. ಅದಕ್ಕೆ ಭಗವಂತ ಅವನನ್ನು ಯಾವತ್ತು ಎಲೆ ಅಂತ ಕರೆಯುವುದು. ಎಲೆ ಕಮಲೆ ಅಂತ, ಕಮಲೆಯನ್ನು ಎಲೆ ಅಂತ ಕರೀತಾರಂತೆ ಭಗವಂತ. ಕಮಲೆಯೇ ಎಲೆಯಾಗುತ್ತಾರೆ. ಆ ಪ್ರಕೃತಿಯು ಎಲೆಯಾಗಿದ್ದಾಗ ಆ ಪ್ರಕೃತಿಯಲ್ಲಿ ಅಲ್ಲಿಯ ತನಕ ಸೃಷ್ಟಿಸಲ್ಪಟ್ಟು ಚೆನ್ನಾಗಿ ಬೆಳೆಸಲ್ಪಟ್ಟು ಭಗವಂತರಿಂದಲೇ ಪಾಲಿಸಲ್ಪಟ್ಟಂತಹ ಸಕಲವನ್ನೂ ಕೂಡ ಪ್ರಕೃತಿಯಲ್ಲಿ ತಾನು ಹಾಕಿಕೊಂಡು ಅದನ್ನು ಒಂದೊಂದೇ ತುತ್ತು ಭಗವಂತ ಸ್ವೀಕಾರ ಮಾಡ್ತಾನಂತೆ. ಒಂದು ತುತ್ತಿಗೆ ಆತನಿಗೆ ಸಮಗ್ರ ಬ್ರಾಹ್ಮಣ ಜಾತಿ, ನಾವು ಇವತ್ತು ಜಾತಿ ಅಂತ ಕರಿತೇವೆ, ಶಾಸ್ತ್ರದಲ್ಲಿ ವರ್ಣ ಅಂತ ಕರೆದಿದ್ದಾರೆ. ಬ್ರಹ್ಮ ವರ್ಣ ಅನ್ನೋದು ಒಂದು ತುತ್ತಿಗೆ ಸರಿ ಹೋಗ್ತದಂತೆ. ಒಂದು ತುತ್ತು ಅದನ್ನು ಮುಗಿಸಿದ ಮೇಲೆ ಆಮೇಲೆ ಕ್ಷತ್ರವನ್ನು ತಗೊಳ್ಬೇಕು. ಅವನು ಕ್ಷತ್ರವನ್ನಷ್ಟನ್ನು ಕೂಡ ತುತ್ತು ಮಾಡಿ ಬಾಯಿಗೆ ತಗೊಳ್ಳುವಾಗ ಅವನಿಗೆ ಸ್ವಲ್ಪ ಮಧ್ಯದಲ್ಲಿ ಉಪ್ಪಿನಕಾಯಿ ಇದ್ರೆ ಒಳ್ಳೆಯದು ಅಂತ ಅನಿಸಿದಂತೆ. ಕೆಲವೆಲ್ಲ ಒಂದು ತಿಂದಾದ್ಮೇಲೆ ಇನ್ನೊಂದು ತಿನ್ನಬೇಕಾದ್ರೆ ಸ್ವಲ್ಪ ಹಚ್ಚಿಕೊಳ್ಳುವುದಕ್ಕೆ ಏನಾದರೂ ಬೇಕಾಗ್ತದೆ. ಆವಾಗ ಆ ಕಡೆ ಯಮ ಇದ್ದ, ಯಮನನ್ನು ಹಾಗೆ ನುಂಗಿಬಿಟ್ಟ. ಅವನು ಉಪ್ಪಿನಕಾಯಿ ಅಂತ ಇವನಿಗೆ ಮಧ್ಯದಲ್ಲಿ ಹಚ್ಚಿಕೊಳ್ಳುವುದಕ್ಕಿರುವ ಮೃತ್ಯುರ್ ಯಸ್ಯೋಪಸೇಚನಂ. ಮೃತ್ಯುವೇ ಅವನಿಗೆ ಉಪಸೇತನ. ಉಪಸೇತನ ಅಂದ್ರೆ ಚಟ್ನಿ ಅಂತ ಅರ್ಥ. ಒಂದು ಚಟ್ನಿಯ ರೂಪದಲ್ಲಿ ಆತ ಇದ್ದಾನೆ. ಆಮೇಲೆ ಕ್ಷತ್ರ ಮುಗಿಯಿತು, ವೈಶ್ಯ ಸಮುದಾಯವನ್ನು ತಗೊಂಡ. ಆಮೇಲೆ ಮತ್ತೆ ಮಧ್ಯದಲ್ಲಿ ಹಚ್ಚಿಕೊಳ್ಳುವುದಕ್ಕೆ
ಮೃತ್ಯುರ್ಯಸ್ಯೋಪಸೇಚನ, ಮೃತ್ಯುವಿಗೂ ಮೃತ್ಯುವೆನಿಸಿದಂತಹ ರುದ್ರದೇವ ಮಧ್ಯದಲ್ಲಿ ಆತನಿಗೆ ಒಂದು ಉಪಸೇಚನ ಸ್ವರೂಪದಲ್ಲಿ ಇದ್ದಾನೆ. ಹೀಗೆ ಎಲ್ಲವನ್ನೂ ಕೂಡ 4 ತುತ್ತಿನಲ್ಲಿ ಮುಗಿಸಿಬಿಡ್ತಾನಂತೆ. ಮಧ್ಯದಲ್ಲಿ ಏನಿದ್ರು ಹಚ್ಚಿಕೊಳ್ಳುವುದಕ್ಕೆ ಮಾತ್ರ. ಈಗ 4 ತುತ್ತಿನಲ್ಲಿ ಸರ್ವವನ್ನೂ ನುಂಗಿ ವಿಶ್ವಂಭರ ಅಂತ ಕರೆಸಿಕೊಂಡಿರುವವ ಭಗವಂತ. ಆದ್ರಿಂದ ಭಗವಂತನಿಗೆ ಅತ್ತೀತ್ಯಾತ್ಮ, ನುಂಗುವವನಾದ್ರಿಂದ ಅವನಿಗೆ ಆತ್ಮ ಅಂತ ಹೆಸರು. ನೋಡಿ, ನಮ್ಮ ಹೆಸರೆಲ್ಲ ಇರುವುದವನಲ್ಲಿ. ನಾವು ಹೇಳುದು ನಾವೆಲ್ಲ ಆತ್ಮ, ಯಾಕಂದ್ರೆ ಎಷ್ಟು ನುಂಗಿದ್ದೇವೆ ಗೊತ್ತು ಅಂತ. ಆದ್ರೆ ಆ ಶಬ್ದ ಮೂಲಭೂತವಾಗಿ ಎಲ್ಲಿ ಅಂದ್ರೆ ಅತ್ತಿ. ಅತ್ತಿ ಅಂದ್ರೆ ತಿಂತಾನೆ, ಭಕ್ಷಣೆ, ಎಲ್ಲವನ್ನೂ ಭಕ್ಷಣ ಮಾಡುವವನಾದ್ರಿಂದ ಭಗವಂತನಿಗೆ ಆತ್ಮ ಅಂತ ಹೆಸರು. ಇನ್ನೊಂದು ಅರ್ಥದಲ್ಲಿ ಭಗವಂತ ಭಕ್ಷಕನಿದ್ದಾನೆ. ಹೇಗೆಂದ್ರೆ ನಾವು ತಿಂತೇವೆ ಅಂತ ನಮ್ಮನ್ನು ನಾವು ಭಾವಿಸಿಕೊಳ್ತೇವೆ. ಆದರೆ ತಿನ್ನುವ ವಸ್ತುವಿನಲ್ಲಿ ಭಗವಂತ 2 ರೂಪದಲ್ಲಿರ್ತಾನೆ. ತಿನ್ನುವ ವ್ಯಕ್ತಿಯಲ್ಲಿ ಭಗವಂತ 2 ರೂಪದಲ್ಲಿರ್ತಾನೆ. ತಿಂದು ಆಹಾರ ಎಲ್ಲಿ ಸೇರಿಕೊಳ್ಬೇಕು ಅಂತಹ ಅವಕಾಶ ಕೊಡುವುದಕ್ಕೋಸ್ಕರ ದೇವರು ಮತ್ತೊಂದು ರೂಪದಲ್ಲಿ ಇರ್ತಾನೆ. ಇದಕ್ಕೆ ಪಂಚರೂಪೋಪಾಸನೆ ಅಂತ ಹೆಸರು. ಐತರೇಯೋಪನಿಷತ್ತಿನಲ್ಲಿ ಈ ವಿಷಯವನ್ನು ಹೇಳಿದ್ದಾರೆ. ಉಪನಿಷತ್ತಿನಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದನ್ನು ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನದು? ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅನ್ನುವ 2 ರೂಪ ಎಲ್ಲಿದೆ? ನುಂಗುವವನಲ್ಲಿದೆ, ಉಣ್ಣುವವನಲ್ಲಿದೆ. ಸಂಕರ್ಷಣ ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತವು. ಭೋಕ್ತೃ ಅಂದರೆ ಊಟ ಮಾಡುವವ ಅಂತ ಅರ್ಥ. ಅವನಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅಂತ 2 ರೂಪ ಇದೆ. ತಿನ್ನುವ ವಸ್ತು 2 ಬಗೆ. ಸ್ವಲ್ಪ ನೀರಾಗಿರುವಂತಹದ್ದು, ಗಟ್ಟಿಯಾಗಿರುವಂತಹದ್ದು ಅಂತ. ಒಂದು ಪಾನೀಯ ಮತ್ತು ಭೋಜ್ಯ ಅಂತ ಕರಿ, ಅಥವಾ ಭಕ್ಷ್ಯ ಭೋಜ್ಯ ಅಂತ ಕರೀಬೇಕಾದ್ರೆ. ಭಕ್ಷ್ಯ ಅಂತ ಹೇಳಿದ್ರೆ ಸಾಕ್ಷಾತ್ತಾಗಿ ತಿನ್ನುವಂಥದ್ದು. ಭೋಜ್ಯ ಅಂದ್ರೆ ಬೇರೆ ತರ ಜೊತೆ ಸೇರಿಸಿಕೊಂಡು ತಿನ್ನುವಂಥದ್ದು. ಅಂದ್ರೆ ಲಡ್ಡು ಭಕ್ಷ್ಯ ಆಗ್ತದೆ, ಅನ್ನ ಭೋಜ್ಯ ಆಗ್ತದೆ. ಅನ್ನವನ್ನು ನಾವು ತಿನ್ನುವುದಲ್ಲ, ಅನ್ನವನ್ನು ಉಣ್ಣುವುದು. ಲಡ್ಡನ್ನು ಉಣ್ಣುವುದಲ್ಲ, ಲಡ್ಡನ್ನು ತಿನ್ನುವುದು. ತಿನ್ನುವಂತಹದ್ದಕ್ಕೆ ಭಕ್ಷ್ಯ ಅಂತ ಹೆಸರು, ಉಣ್ಣುವಂತಹದ್ದಕ್ಕೆ ಭೋಜ್ಯ ಅಂತ ಹೆಸರು. ಇದರಲ್ಲಿ ಭಗವಂತ 2 ರೂಪದಲ್ಲಿದ್ದಾನಂತೆ. ಯಾವುದು? ನಾರಾಯಣ ಅನಿರುದ್ಧ. ನಾರಾಯಣಾನಿರುದ್ಧೌತು ಭೋಜ್ಯ ವಸ್ತುಷು ಸಂಸ್ಥಿತೌ ತರ್ಪಕೌ ಸರ್ವಜೀವಾನಾಂ ತಸ್ಮಾತ್ ಭೋಜ್ಯವು ನ ಚರ್ವ್ಯತಃ. ನಾರಾಯಣ ಮತ್ತು ಅನಿರುದ್ಧ ಅನ್ನುವ ರೂಪದಿಂದ ಭಗವಂತ ಭೋಜ್ಯವಾದ ವಸ್ತುಗಳಲ್ಲಿ ತಾನು ನಿಂತುಕೊಂಡು ಉಣ್ಣುವ ವ್ಯಕ್ತಿಗೆ ತೃಪ್ತಿಯನ್ನು ಉಂಟು ಮಾಡ್ತಾನೆ. ಉಣ್ಣುವ ವ್ಯಕ್ತಿಗೆ ತೃಪ್ತಿ ಉಂಟು ಮಾಡುವ ಕಾರಣದಿಂದ ಆ ಭಗವಂತನಿಗೆ ಭೋಜ್ಯ ಅಂತ ಹೆಸರು. ಹೊರತು ಆತ ಇವನ ಹಲ್ಲು ನಾಲಿಗೆಗಳ ಮೂಲಕ ಜಗಿಯಲ್ಪಡ್ತಾನೆ ಅನ್ನುವ ಕಾರಣದಿಂದ ಅದಕ್ಕೆ ಭೋಜ್ಯ ಅಂತ ಹೆಸರಲ್ಲ. ಯಾಕಂದ್ರೆ ಭಗವಂತನನ್ನು ಜಗಿಯುವುದಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ತೃಪ್ತಿ ಕೊಡ್ತಾನೆ, ಅದರಿಂದ ಭೋಜ್ಯ. ಹೀಗೆ ಭೋಜ್ಯನಾಗಿ ಭಗವಂತ 2 ರೂಪದಲ್ಲಿ, ಭೋಕ್ತೃವಾಗಿ ಭಗವಂತ 2 ರೂಪದಲ್ಲಿ ಇದ್ದಾನೆ. ಇನ್ನು ಒಬ್ಬ ಉಳಿದದ್ದು ಯಾರು? ವಾಸುದೇವ ಅಲ್ವಾ? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ. ಇದರಲ್ಲಿ ನಾರಾಯಣ ಅನಿರುದ್ಧರು ಭೋಜ್ಯದಲ್ಲಿ ಆದರು, ಭೋಕ್ತೃವಿನಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನರಾದರು. ಈಗ ಉಳಿದದ್ದು ವಾಸುದೇವ. ವಾಸುದೇವ ಏನು ಮಾಡ್ತಾನೆ? ಇವನು ಊಟ ಮಾಡುವಾಗ ಅವನು ಹೊಟ್ಟೆಯಲ್ಲಿ ಕೂತುಕೊಂಡು, ಅವನು ಆಲ್ ಇಂಟರ್ ಆಗಿದ್ದಾನೆ, ಸ್ವಯಂ ಸೇವಕನಾಗಿ ಊಟ ಮಾಡುವವರ ಕೆಲಸ ಒಂದೇನಂದ್ರೆ ಹೊಟ್ಟೆಯಲ್ಲಿ ಕೂತುಕೊಂಡು ಇವನು ತಿಂದದ್ದಕ್ಕೆಲ್ಲ ಒಳಗೆ ದಬ್ಬಿ ಜಾಗ ಮಾಡಿಕೊಳ್ಳುವುದು ಅವನ ಕೆಲಸ. ಕೆಲವರೆಲ್ಲ ಹಾಗೆ ಭಾರಿ ಉಪನ್ಯಾಸಕ್ಕೆ ತುಂಬಾ ಜನ ಬರ್ತಾರೆ ಅಂತ ಆದ್ರೆ ಕೆಲವರು ವಾಲಂಟಿಯರ್ಸ್ ಇರ್ತಾರೆ, ಎಲ್ಲ ಆ ಕಡೆ ದಬ್ಬಿ ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಹಿಂದೆ ಹೋಗಿ ಮುಂದೆ ಹೋಗಿ ಎಲ್ಲ ಮಾಡ್ತಾ ಇರ್ತಾರಲ್ಲ. ಹಾಗೆ ಉಪನ್ಯಾಸ ಶುರು ಆದ್ಮೇಲೆ ಬಂದವರಿಗೂ ಜಾಗ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಒಳಗೆ ಕೆಲವು ಸಲ ತಿಂದದ್ದು ಪೂರ್ತಿ ಆಗಿರ್ತದೆ, ಹೊಟ್ಟೆ ಭರ್ತಿ ಆಯ್ತು, ಇನ್ನೇನು ಬೇಡ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೊತ್ತಾಗ್ತದೆ ಬಾದಾಮಿ ಹಲ್ವಾ ಮಾಡಿದ್ದಾರೆ ಅಂತ. ಅಲ್ಲಿ ತನಕ ಗೊತ್ತೇ ಇಲ್ಲ, ವಿಷಯವೇ ಗೊತ್ತಿಲ್ಲ. ಯಾವಾಗ ಅದು ಗೊತ್ತಾಯ್ತು, ಸ್ವಲ್ಪ ಹಾಕಿ ಪರವಾಗಿಲ್ಲ, ಸ್ವಲ್ಪ ಹಾಕಿ ಅಂತೇಳಿ ಮತ್ತೊಮ್ಮೆ ಹಾಕಿದಾಗುದು ಒಳಗೆ ಜಾಗ ಆಗ್ತದೆ, ಹೇಗೆ ಅಂತ ಗೊತ್ತಿಲ್ಲ. ಎಲ್ಲ ತುಂಬಿ ಭರ್ತಿಯಾದ ಮೇಲೆ ಮತ್ತೆ ಜಾಗ ಆಯ್ತು. ಅದು ಯಾರು ಮಾಡಿಕೊಟ್ಟದ್ದು? ವಾಸುದೇವೋ ನಭಸ್ಥಿತ ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತ ಏವಂ ಪಂಚಾತ್ಮಕಂ ವಿಷ್ಣುಂ ಯವುಪಾಸ್ತೆ ಸದೈವ ಹಿ ಅವಕಾಶಪ್ರದಸ್ಸೋಪಿ ಸ್ವಜಾತೀನಾಂ ಭವಿಷ್ಯತಿ. ವಾಸುದೇವ ನಭಸ್ಥಿತ. ವಾಸುದೇವ ಉದರಾಕಾಶದಲ್ಲಿ ನಿಂತಿದ್ದಾನೆ. ಉದರದಲ್ಲಿ ಒಂದು ಆಕಾಶ ಇದೆ, ಹೃದಯದಲ್ಲಿ ಒಂದು ಆಕಾಶ ಇದೆ. ಉದರದಲ್ಲಿರುವ ಆಕಾಶದಲ್ಲಿ ವಾಸುದೇವ ಇದ್ದುಕೊಂಡು ಅವಕಾಶ ಪ್ರದೋದಿತ್ಯಂ ಉಂಡ ವಸ್ತುವಿಗೆ ಅಲ್ಲಿ ಅವಕಾಶವನ್ನು ಕೊಡ್ತಾನೆ, ಜಾಗ ಮಾಡಿ ಕೊಡ್ತಾನೆ. ಹಾಗಾದ್ರೆ ಆಕಾಶ ಅಂದ್ರೆ ಬೇರೆ, ಅವಕಾಶ ಅಂದ್ರೆ ಬೇರೆ ಅಲ್ಲ.
ಸ್ಪೇಸ್ ಮತ್ತು ಸ್ಕೈ ಅನ್ನೋದು ಬೇರೆ ಬೇರೆ ಅಲ್ವಾ. ಆ ಸ್ವರೂಪದಲ್ಲಿ ವಾಸುದೇವೋ ನಭಸ್ಥಿತ ಅವಕಾಶ ಪದೋ ನಿತ್ಯಂ, ಉದರದಲ್ಲಿ ಅವಕಾಶವನ್ನು ಕೊಡ್ತಕ್ಕಂತಹ ವಾಸುದೇವ ಅಂತ ಹೇಳತಕ್ಕಂತಹ ಭಗವಂತ. ಹೀಗೆ ನಾವು ಭೋಜನ ಕಾಲದಲ್ಲಿ ಈ ಪಂಚಾತ್ಮಕ ಭಗವಂತನನ್ನು ಯಾರು ಅನುಸಂಧಾನ ಮಾಡ್ತಾನೋ ಅವನು ಕೂಡ 4 ಜನಕ್ಕೆ ಊಟ ಹಾಕುವುದಕ್ಕೆ ಸಮರ್ಥನಾಗ್ತಾನೆ ಅಂತ ಒಂದು ಫಲವನ್ನು ಹೇಳ್ತಾರೆ. ಅವಕಾಶ ಪ್ರದೋ ನಿತ್ಯಂ, ಅವನು ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡತಕ್ಕಂಥವನಾಗ್ತಾನೆ. ಹಾಗಾದ್ರೆ ಊಟ ಮಾಡಿದ್ದು ಯಾರು ಅಂತ ಈಗ ಪ್ರಶ್ನೆ. ಆಚಾರ್ಯರು ಈ ಸಮಯದಲ್ಲಿ ತಿಳಿಸಿದ್ದು ಭಗವಂತನ 2 ರೂಪ, ಸಂಕರ್ಷಣಶ್ಚ ಪ್ರದ್ಯುಮ್ನ. ಈ 2 ರೂಪಗಳು ಭೋಜನ ಮಾಡಿ ಅಲ್ಲ, ಅದು ಭೋಜನ ಮಾಡಿದ್ದು ಕಾಣಿಸಲೇ ಇಲ್ಲ, ಎಲ್ಲ ನಾವೇ ತಿದ್ದದ್ದಲ್ವಾ ಅಂದ್ರೆ ಹೌದು, ಅವನು ಊಟ ಮಾಡುವುದು ಕಾಣಿಸುತ್ತಿಲ್ಲ. ಯಾಕೆಂದ್ರೆ ಅವನಿಗೆ ಆತ್ಮ ಮತ್ತು ಅಂತರಾತ್ಮ ಅಂತ ಹೆಸರು. ಆ ಪರಮಾತ್ಮನಿಗೆ ಯಾವ ನಾರಾಯಣ ಅನಿರುದ್ಧ ಅಂತ ಹೇಳಿ ಭೋಜ್ಯದಲ್ಲಿದ್ದಾರೆ, ಸಂಕರ್ಷಣ ಪ್ರದ್ಯುಮ್ನ ಅಂತ ಭೋಕ್ತೃವಿನಲ್ಲಿದ್ದಾರೆ. ಈ ಭೋಕ್ತೃವಿನಲ್ಲಿರುವ ಸಂಕರ್ಷಣ ಪ್ರದ್ಯುಮ್ನ ಅನ್ನುವ ರೂಪಕ್ಕೆ ಆತ್ಮ ಅಂತರಾತ್ಮ ಅಂತ 2 ಹೆಸರಿದೆ. ಅವನೆಲ್ಲಿದ್ದಾನೆ? ಉದರದಲ್ಲಿರುವುದಲ್ಲ, ಹೃದಯದಲ್ಲಿರುವುದು ಭೋಕ್ತೃ. ಈಗ ಉದರದಲ್ಲಿರತಕ್ಕಂತಹ 2 ರೂಪ, 1 ರೂಪ ಇದೆ ಅಲ್ವಾ ವಾಸುದೇವ. ಹೃದಯದಲ್ಲಿ 2 ರೂಪ, ಆತ್ಮ ಅಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ. ಅವನು ಹೃದಯದಲ್ಲಿ ಕೂತುಕೊಂಡಿದ್ದಾನೆ. ಹೃದಯದಲ್ಲಿ ಕೂತುಕೊಂಡು ನೀನು ಏನೇನು ಭೋಜನ ಮಾಡ್ತಿ ಅದರ ರಸದ ಪಾನ ಮಾಡುವುದವ, ರಸಭೋಕ್ತೃ ಅವ. ಆತ್ಮಾಂತರಾತ್ಮ ರೂಪದಿಂದ ರಸಭೋಕ್ತೃವಾಗಿದ್ದಾನೆ. ಅವನು ರಸಭೋಕ್ತೃವಾಗಿದ್ದುಕೊಂಡು ಅದರಲ್ಲಿರುವ ನೀರಸವನ್ನು ಅಥವಾ ವಿರಸವನ್ನು, ಅದರಲ್ಲಿರತಕ್ಕಂತಹ ಅಸಾಧು ರಸವನ್ನು ಅವ ಯಾವತ್ತೂ ಸ್ವೀಕರಿಸುವುದಿಲ್ಲ. ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸಹರಿ ಪಿಬೇತು ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನ ಜ್ಞಾಯತೆ ಕ್ವಚಿತ್. ಅವನು ಅದರಲ್ಲಿರುವ ಶುಭ ರಸವನ್ನು ಸ್ವೀಕರಿಸ್ತಾನೆ ಹೊರತು ಅಶುಭ ರಸವನ್ನು ದೇವ ಸ್ವೀಕರಿಸುವುದಿಲ್ಲ. ಆದರೆ ಅವ ಸ್ವೀಕರಿಸಿದ್ದು ನಿಮಗೆ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಪೂರ್ಣಾನಂದಮಯಸ್ಯ ಅಸ್ಯ ಚೇಷ್ಟ ನ ಜ್ಞಾಯತೆ ಕ್ವಚಿತ್. ಅವನ ಚೇಷ್ಟೆ ನಮಗೆ ಅರ್ಥ ಆಗುವುದಿಲ್ಲ ಅಷ್ಟೇ. ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಅದು ಇಲ್ಲ ಅಂತ ಹೇಳಬಾರ್ದು. ಮನುಷ್ಯನಿಗೆ ಗೊತ್ತಾಗುವುದು 1000ರಲ್ಲಿ 1 ಇಷ್ಟೇ. ನಾನು ಇಲ್ಲಿ ಮಾತಾಡಿದ್ದು ಅಲ್ಲಿ ಹೋಗುವಾಗ ಕಿವಿಗೆ ಗಟ್ಟಿಯಾಗಿ ಯಾಕೆ ಕೇಳಿದ್ದು ನನಗೆ ಗೊತ್ತಾಗುವುದಿಲ್ಲ. ಇಲ್ಲಿ ಮಾತಾಡಿದೆ, ಅದು ಹೇಗೆ ಹೇಳ್ಕೊಂಡಿದೋ, ಈ ವಯರ್ ಯಾಕೆ ಸರಿ ಉಂಟೋ, ಅದು ಹೇಗೆ ಅವರಿಗೆ ಗಟ್ಟಿಯಾಗಿ ಏನು ಒಟ್ಟು ಇಲ್ಲಿ ಮಾತಾಡಿದರೆ ಅಲ್ಲಿಗೆ ಹೋಗುತ್ತೆ ಅಂತ ಅಂತಷ್ಟು ನೋಡಿ ನೋಡಿ ಅಭ್ಯಾಸ ಆಗಿ ಗೊತ್ತಷ್ಟೇ. ಅದರ ಹಿನ್ನೆಲೆಯಲ್ಲಿ ಏನೇನು ಘಟನೆಗಳುಂಟು, ಧ್ವನಿವರ್ಧನ ಅಂದ್ರೆ ಏನು, ಧ್ವನಿವರ್ಧಕ ಅಂದ್ರೆ ಏನು, ಆ ವಿಷಯ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವ ವಿಷಯವೇ 1000. ಆದರೆ ನನಗಿಂತ ಜಾಸ್ತಿ ಗೊತ್ತಿದ್ದವ ಇನ್ನೊಬ್ಬ ಇಲ್ಲ ಅಂತ ಒಂದು ಜ್ಞಾನ ನಮ್ಮಲ್ಲಿ ಬಂದ್ಬಿಡ್ತದೆ. ವಾಸುದೇವೋ ನಭಸ್ಥಿತ, ನಮಗೆ ಆತ ಒಳಗಿದ್ದು ಏನು ಮಾಡ್ತಾನೆ ಅನ್ನುವ ವಿಷಯ ಗೊತ್ತಿಲ್ಲದೆ ಹೋದರೂ ನಡೆಯುವುದಂತೂ ಸತ್ಯ. ಆದ್ರಿಂದ ಅವನೇ ನಿಜವಾಗಿ ಭೋಕ್ತೃ. ಯಾರು ಭೋಕ್ತೃವೋ ಅವನಿಗೆ ಆತ್ಮ ಅಂತ ಹೆಸರು. ಅತೀತ್ಯಾತ್ಮ, ಅದನ ಮಾಡುವುದರಿಂದ, ಭಕ್ಷಣ ಮಾಡುವುದರಿಂದ ಭಗವಂತ ಆತ್ಮ. ಯಚ್ಚಾಪ್ನೋತಿ ಯದಾ ದತ್ತೇ ಯಚ್ಚಾಸ್ತಿ ವಿಷಯಾನಿಹ. ಇನ್ನೊಂದು ವಿಷಯ ಇದೆ, ಎಲ್ಲೆಡೆ ವ್ಯಾಪಿಸಿದ್ದಕ್ಕೆ ಆತ್ಮ ಅಂತ ಹೆಸರು. ಆಪಲ್ರು ವ್ಯಾಪ್ತವು ಎಂಬ ವ್ಯಾಪ್ತ್ಯರ್ಥಕ ಧಾತುವಿನಿಂದ ಮನಿನ ಪ್ರತ್ಯಯವನ್ನು ನಿಷ್ಪನ್ನವಾದಂತಹ ರೂಪ. ಎಲ್ಲೆಡೆ ವ್ಯಾಪಿಸಿದ್ದಾನೆ. ಆಪ್ನೋತಿ ಸರ್ವಂ, ವ್ಯಾಪ್ನೋತಿ ಸರ್ವಂ ಇದೆ ಆತ್ಮ. ಅವನು ವ್ಯಾಪಿಸದೇ ಇದ್ದಂತಹ ಜಾಗವೇ ಇಲ್ಲ. ಅದಕ್ಕೆ ಅವರಿಗೆ ವಿಷ್ಣು ಅಂತ ಹೆಸರು. ವಿಷ್ಣು ಅಂದ್ರೆ ವೇವೇಷ್ಟಿ, ವಿಷ್ಣು ವ್ಯಾಪ್ತವು, ಎಲ್ಲೆಡೆ ತುಂಬಿದವರಿಗೆ ವಿಷ್ಣು ಅಂತ ಹೆಸರು. ಅದರಿಂದ ಸರ್ವ ಪ್ರವೇಶ ಇರುವುದರಿಂದ, ಎಲ್ಲೆಡೆ ವ್ಯಾಪಿಸಿದ್ದರಿಂದ ಆತ್ಮ ಎಂಬ ಶಬ್ದಕ್ಕೂ ಕೂಡ ಅದೇ ಅರ್ಥ. ಮತ್ತೊಂದು ಯಚ್ಚಾಸ್ಯ ಸಂತತೋ ಭಾವ ಅತ ಸಾತತ್ಯ ಗಮನೆ ಎಂಬ ಒಂದು ಧಾತುವಿನಿಂದ ಆತ ಎಂದೆಂದೂ ಇರುತ್ತಾನೆ. ಆದ್ದರಿಂದ ಅನಾದಿ ಕಾಲದಿಂದ ಅನಂತ ಕಾಲದ ತನಕವೂ ಕೂಡ ಸರ್ವಸ್ವತಂತ್ರನಾಗಿ ಇರುವುದರಿಂದ ಆ ಭಗವಂತನಿಗೆ ಆತ್ಮ ಅಂತ ಹೆಸರು. ನಮ್ಮನ್ನು ಆತ್ಮ ಅಂತ ಕರೆಯುವುದಕ್ಕೆ ಸರ್ವಸ್ವತಂತ್ರನಾಗಿ ಎಂದೆಂದೂ ಇಲ್ಲ, ಆದರೆ ಎಂದೆಂದೂ ಇದ್ದಾನೆ. ಅದರಿಂದ ನಾನು ಕೂಡ ಆತ್ಮ ಅಷ್ಟೇ. ಅತೀತ್ಯಾತ್ಮ ಅಂದರೆ ಅವನು ನುಂಗುವಷ್ಟು ನುಂಗುವುದಿಲ್ಲ, ಆದರೆ ಸ್ವಲ್ಪ ಸ್ವಲ್ಪ ನುಂಗ್ತೇವೆ ಅಷ್ಟಕ್ಕೆ ನಾವು ಕೂಡ ಆತ್ಮ. ಅವನು ಪರಮಾತ್ಮ, ನಾವು ಪುಟ್ಟಾತ್ಮ ಇಷ್ಟೇ. ಪುಟ್ಟಾತ್ಮರು ನಾವಾದರೆ ಭಗವಂತ ಪರಮಾತ್ಮನಾಗಿದ್ದಾನೆ. ಅವನು ಪರಮಾತ್ಮ, ಇವನು ಜೀವಾತ್ಮ ಅಂತ ಈ ಅರ್ಥದಲ್ಲಿ ಕರೆಯುವುದು. ಇಲ್ಲಿ ಕೇವಲ ಆತ್ಮ ಅನ್ನುವ ಶಬ್ದವನ್ನು ಬಳಸಿದಾಗ ಪರಮಾತ್ಮನನ್ನೇ ಸ್ವೀಕರಿಸಬೇಕು. ಆದ್ದರಿಂದ ಸರ್ವಭೂತೇಷು ಯಂ ಪಶ್ಯೇದ್ ಭಗವದ್ಭಾವಮಾತ್ಮನಃ, ಸಕಲ ಭೂತಗಳಲ್ಲೂ ಕೂಡ ಆತ್ಮನಿಗೆ ಅಂದರೆ ಪರಮಾತ್ಮನಿಗೆ ಭಗವದ್ಭಾವವನ್ನು, ಸರ್ವಜೀವೋತ್ತಮತ್ವವನ್ನು, ಸರ್ವದೇವೋತ್ತಮತ್ವವನ್ನು ಯಾರು ಚಿಂತನೆ ಮಾಡ್ತಾನೋ, ಭೂತಾನಿ ಭಗವತ್ಯಾತ್ಮನ್ನೇಷ ಭಾಗವತೋತ್ತಮ.
ದೇವರು ಎಲ್ಲೆಡೆ ಇದ್ದಾನೆ, ಆತ ಗುಣಪೂರ್ಣನಾಗಿಯೇ ಇದ್ದಾನೆ. ಇದು ಒಂದು ಚಿಂತನೆ. ಎರಡನೆಯದ್ದು, ಎಲ್ಲವೂ ಭಗವಂತನಲ್ಲಿದೆ, ಆದರೆ ಭಗವಂತನಿಗೆ ಅದರ ಯಾವುದರ ಲೇಪವೂ ಇಲ್ಲ. ಇದು ಎರಡನೇ ಚಿಂತನೆ. ಇದು ಔಪನಿಷದ ವಿಷಯಗಳು. ಭಗವಂತ ಎಲ್ಲೆಡೆ ಇದ್ದಾನೆ, ಭಗವಂತನಲ್ಲಿ ಎಲ್ಲವೂ ಇದೆ. ಎಲ್ಲದರಲ್ಲಿ ಭಗವಂತ, ಭಗವಂತನಲ್ಲಿ ಎಲ್ಲವೂ ಸ್ವಲ್ಪ ವಿರುದ್ಧವಾದ ವಿಷಯ. ಈಗ ನಾನು ಮನೆಯಲ್ಲಿದ್ದೇನೆ, ಮನೆಯೂ ನನ್ನಲ್ಲಿದೆ ಹೇಳ್ಬೋದಾ? ನಾನು ಮನೆಯಲ್ಲಿದ್ದರೆ ಮನೆಯು ನನ್ನಲ್ಲಿರುವುದು ಹೇಗೆ ಸಾಧ್ಯ? ಅದು ಅಸಾಧ್ಯ. ಇದಕ್ಕೆ ಪೀಠ ಅಂತ ಹೆಸರು. ಇಂಗ್ಲೀಷಲ್ಲಿ ತಬ್ಲೆ ಅಂತ ಬರೀತಾರೆ. ಬರೆಯೂ ತಬ್ಲೆ ಅಂತ, ಓದೋದು ಮಾತ್ರ ಟೇಬಲ್ ಅಂತ ಓದಬೇಕು. ಅವರೇ ಗಲಾಟೆ. ಅದು ಹೇಗೆ ಬರೀತೀವಿ, ನಾವು ಹೇಳಿದ ಹಾಗೆ ಓದಬೇಕು ಅಂತ ಅವ್ರು ಹೇಳ್ಬೋದು. ಅಲ್ಲಿ ಇದನ್ನು ಪೀಠ ಅಂತ ಕರೀತಾರೆ. ಪೀಠದಲ್ಲಿರತಕ್ಕಂಥದ್ದಕ್ಕೆ ಪುಸ್ತಕ ಅಂತ ಹೆಸರು. ಹಾಗಾದರೆ ಪೀಠದಲ್ಲಿ ಪುಸ್ತಕವಿದೆ, ಪ್ರಯೋಗ ಸರಿ. ಪೀಠದಲ್ಲಿ ಪುಸ್ತಕ ಇದ್ಮೇಲೆ ಪುಸ್ತಕದಲ್ಲಿ ಪೀಠವಿದೆ, ಅದು ಆ ಪ್ರಯೋಗ ಇಲ್ಲ ನಮ್ಮಲ್ಲಿ. ಮರದಲ್ಲಿ ಹಣ್ಣಿದೆ, ಹಣ್ಣಿನಲ್ಲಿ ಮರ ಇದೆ, ಆಗುದಿಲ್ಲ. ಅದರಲ್ಲಿ ಇದು ಇದ್ದಿದ್ರಲ್ಲಿ ಅದಿಲ್ಲ. ಪೆಟ್ಟಿಗೆಯಲ್ಲಿ ಹಣವಿದೆ ಅಂತಾದರೆ ಹಣದಲ್ಲಿ ಪೆಟ್ಟಿಗೆ ಇರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಏನಾಗಿದೆ, ಭಗವಂತ ಎಲ್ಲದರಲ್ಲಿ ಇದ್ದಾನೆ, ಭಗವಂತನಲ್ಲಿ ಎಲ್ಲವೂ ಇದೆ. ಎರಡು ಸರಿಯಾಗಿದೆ. ಅದು ಹೇಗೆ ಸಾಧ್ಯ ಆಗ್ತದೆ? ಎಲ್ಲದರಲ್ಲಿ ಭಗವಂತ ಇದ್ದ ಮೇಲೆ ಭಗವಂತನಲ್ಲಿ ಎಲ್ಲವೂ ಇರುವುದು ಹೇಗೆ ಸಾಧ್ಯ? ಕೃಷ್ಣನೇ ಗೀತೆಯಲ್ಲಿ ಹೇಳುವಾಗ ಹೇಳ್ತಾನೆ, ಗಾಮ ವಿಶ್ಯತ ಭೂತಾನಿ ಧಾರಯಾಮ್ಯಹಂ ಓಜಸ. ನಾನು ಇಡೀ ಪ್ರಪಂಚವನ್ನು ವ್ಯಾಪಿಸಿ ಎಲ್ಲವನ್ನೂ ನಾನು ಧರಿಸಿದ್ದೇನೆ. ಹಾಗಾದರೆ ಒಳಗಿದ್ದುಕೊಂಡು ಹೊರಗಿದ್ದರಲ್ಲಿ ಇರುವುದಕ್ಕೆ ಅದು ಭಗವಂತನಿಗೆ ಮಾತ್ರ ಸಾಧ್ಯ ಆಗುತ್ತದೆ. ಯಾಕಂದರೆ ಯಾವುದು ಧಾರಕವೋ ಅದು ಹೊರಗಿರುತ್ತದೆ ಹೊರತು ಒಳಗಿರುವುದಿಲ್ಲ. ಧಾರಕವಾದದ್ದು ಹೊರಗೆ. ಈ ಪುಸ್ತಕ ಯಾಕೆ ಈ ಭೂಮಿಯನ್ನು ಬಿಟ್ಟು ಇಷ್ಟು ಎತ್ತರದಲ್ಲಿದೆ? ಈ ಪೀಠ ಇರುವುದರಿಂದ. ಹಾಗಾದರೆ ಪೀಠವು ಪುಸ್ತಕಕ್ಕೆ ಧಾರಕ. ಧಾರಕವಾದದ್ದು ಯಾವತ್ತೂ ಹೊರಗಿರುತ್ತದೆ, ಒಳಗಿರುವುದಿಲ್ಲ. ಇದು ಸಾಮಾನ್ಯವಾದ ಸ್ಥಿತಿ. ಆದರೆ ಭಗವಂತ ಎಂಬ ಧಾರಕ, ಆತ ಎಲ್ಲದರ ಹೊರಗಿದ್ದಾನೆ. ಯಾಕೆ? ಈಗ ನಾವು ಗಮನಿಸೋಣ, ನಾವೆಲ್ಲಿದ್ದೇವೆ? ನಾವು ಭೂಮಿಯಲ್ಲಿದ್ದೇವೆ. ಭೂಮಿಯಲ್ಲಿದೆ, ಅದು ಶೇಷನ ಹೆಡೆಯ ಮೇಲಿದೆ. ಶೇಷ ಎಲ್ಲಿದ್ದಾನೆ? ಶೇಷ ಅದೊಂದು ಕೂರ್ಮದ ಪುಚ್ಛದಲ್ಲಿದ್ದಾನೆ. ಆ ಕೂರ್ಮಕ್ಕೆ ವಾಯುಕೂರ್ಮ ಅಂತ ಹೆಸರು. ಆ ವಾಯುಕೂರ್ಮ ಎಲ್ಲಿದೆ? ಅದು ವಿಷ್ಣು ಕೂರ್ಮದ ಪುಚ್ಛದಲ್ಲಿದೆ. ಆ ವಿಷ್ಣು ಕೂರ್ಮ ಎಲ್ಲಿದೆ? ಅದು ಬ್ರಹ್ಮಾಂಡದ ಒಳಗಿದೆ. ಆ ಬ್ರಹ್ಮಾಂಡ ಎಲ್ಲಿದೆ? ಅದು ಮತ್ತೊಂದು ವಿಷ್ಣು ಕೂರ್ಮದ ಪುಚ್ಛದಲ್ಲಿದೆ. ಆ ವಿಷ್ಣು ಕೂರ್ಮ ಎಲ್ಲಿದೆ? ಅದು ತನ್ನಲ್ಲೇ ತಾನಿದೆ. ಅವನಿಗೆ ಸ್ವಾಶ್ರಯ ಅಂತ ಹೆಸರು. ಸ್ವಾಶ್ರಯ, ಅವನು ತನ್ನಲ್ಲೇ ತಾನಿದ್ದಾನೆ. ಅವನಿಗೆ ಆಧಾರ ಶಕ್ತಿ, ಆಧಾರ ಪುರುಷ ಅಂತ ಹೆಸರು. ಎಲ್ಲಕ್ಕೂ ಆಧಾರ ಅವನನ್ನೇ ಮೂಲಾಧಾರ ಅಂತ ಕರೆಯುವುದು. ಅವನಿಗೊಂದು ಆಧಾರ ಇಲ್ಲ. ಹಾಗಾದರೆ ಎಲ್ಲಕ್ಕೂ ಆಧಾರನಾದ ಭಗವಂತ ಎಲ್ಲದರ ಹೊರಗಿದ್ದಾನೆ. ಅವನ ಮೇಲೆ ಎಲ್ಲವೂ ವ್ಯಾಪಿಸಿ ನಿಂತಿದೆ. ಇಷ್ಟ ಅರ್ಥ ಆಗ್ತದೆ. ಬ್ರಹ್ಮಾಂಡವನ್ನು ಹೊತ್ತವ ಭಗವಂತ. ಬ್ರಹ್ಮಾಂಡವನ್ನು ಹೊತ್ತ ಕಾರಣದಿಂದ ಆ ಕೂರ್ಮ ಸ್ವರೂಪಕ್ಕೆ ವಷಟ್ ಅಂತ ಹೆಸರು. ವಷಟ್ ಅಂದರೆ ಉಕ್ಯತೆ ಬ್ರಹ್ಮಾಂಡಂ ಅನೇನ ಇದು ವಷಟ್. ಬ್ರಹ್ಮಾಂಡವೂ ಕೂಡ ಹೊರಲ್ಪಡ್ತದೆ ಅವನಿಂದ. ಆದ್ದರಿಂದ ಅವನಿಗೆ ವಷಟ್ಕಾರ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ವಷಟ್ ಎಂಬ ಶಬ್ದದಿಂದ ಎಲ್ಲರೂ ಕರೀತಾರೆ ಅಂತ ಹೇಳಿದ್ದಾರೆ. ಹೀಗೆ ಬ್ರಹ್ಮಾಂಡದ ಹೊರಗಿದ್ದವ ಬ್ರಹ್ಮಾಂಡವನ್ನು ಧರಿಸಬಹುದು, ಒಳಗಿದ್ದವ ಧರಿಸುವುದು ಹೇಗೆ? ಇದು ಪ್ರಶ್ನೆ. ಈಗ ಅದಕ್ಕೆ ಉತ್ತರ ದೇವರೇ ಉತ್ತರ. ವಾದಿರಾಜ ತೀರ್ಥರು ಒಂದು ದೃಷ್ಟಾಂತವೂ ಕೊಡ್ತಾರೆ ನಮಗೆ. ಹೊರಗೆ ಮಾತ್ರ ಧಾರಣೆ ಮಾಡುವುದಲ್ಲ, ಒಳಗಿದ್ದೂ ಅದನ್ನು ಧಾರಣೆ ಮಾಡುವುದಕ್ಕೆ ಸಾಧ್ಯ. ಯಾವುದು ಅಂತ ಹೇಳಿದರೆ, ಉಡುಪಿಯಲ್ಲಿ ರಥೋತ್ಸವಕ್ಕೆ ಹೋಗಬೇಕಂತೆ ನಾವು. ಉಡುಪಿಯ ರಥೋತ್ಸವದಲ್ಲಿ ಎದುರುಗಡೆ ಎರಡು ದೊಡ್ಡ ಭೂತಗಳು ನಿಂತಿರ್ತಾರೆ. ಒಬ್ಬ ರಾಜ, ಒಬ್ಬ ರಾಣಿ. ಆ ರಾಜ ರಾಣಿ ಅದನ್ನು ಅಲ್ಲಿಯ ಶಬ್ದದಲ್ಲಿ ಬೇರೆ ಕರೀತಾರೆ, ಕೆಲವರು ಬೇತಾಳಗಳು ಅಂತ ಕರೀತಾರೆ. ಏನು ಬೇಕಾದರೂ ಕರಿ. ಒಂದು ರಾಜ ರಾಣಿಯದ್ದು ದೊಡ್ಡ ಪ್ರತಿಮೆ ಇರ್ತದೆ, ಮನುಷ್ಯನಿಗಿಂತ 3 ಪಟ್ಟು ದೊಡ್ಡದಿರ್ತದೆ. ಅದು ಓಡಾಡ್ತಾ ಇರ್ತದೆ. ಅತ್ತಿತ್ತ ಸುತ್ತಿದಾಗ ಕೆಲವರ ಕಪಾಳಕ್ಕೆ ಅದರ ಕೈ ತಾಗ್ತದೆ, ಎಲ್ಲ ಸುತ್ತಾ ಇರ್ತದೆ. ಅದು ಭಾರಿ ಕೆಲಸ ಮಾಡ್ತದೆ. ಅಥವಾ ಬೆಂಗಳೂರಲ್ಲೂ ಕೂಡ ದೊಡ್ಡ ದೊಡ್ಡ ಶೋಭಾಯಾತ್ರೆಗಳಲ್ಲಿ ಅಂತ ಬಹಳಷ್ಟು ಪ್ರತಿಮೆಗಳು ಬರ್ತಾರೆ. ಅದು ಹೇಗೆ ಅದು ಓಡಾಡ್ತವೆ? ಅದರ ಒಳಗೆ ಒಬ್ಬ ಮನುಷ್ಯ ಪ್ರವೇಶ ಮಾಡಿರ್ತಾನೆ. ಪ್ರವೇಶ ಮಾಡಿ ಅದಕ್ಕೆ ಅದರ ನಾಭಿಯ ಹತ್ತಿರದಲ್ಲಿ ಅವನ ತಲೆ ಬರುವ ಹಾಗೆ ನೋಡುವುದಕ್ಕೆ ಜಾಗ ಮಾಡಿರ್ತಾರೆ. ಅದರ ಮೇಲೆ ತಲೆ ಕೊಟ್ಟಿರ್ತಾನೆ. ಅದನ್ನು ಹೊತ್ತುಕೊಂಡು ಹೋಗ್ತಾ ಇರ್ತಾನೆ. ಈಗ ಹೊರಗೆ ಅದಿದೆ, ಒಳಗೆ ಇವ ಇದ್ದಾನೆ. ಯಾರನ್ನು ಧರಿಸಿದೆ ಅಂದರೆ ಉತ್ತರ ಏನು? ಒಳಗಿರುವವ ಆ ಹೊರಗಿರುವುದನ್ನು ಧರಿಸಿದ್ದಾನೆ. ಹಾಗಾದರೆ ಎಲ್ಲ ಕಡೆಯಲ್ಲೂ ಕೂಡ ಹೊರಗಿದ್ದವ
ಒಳಗಿದ್ದದ್ದನ್ನು ಧರಿಸು, ಹೊರಗಿದ್ದುಕೊಂಡು ಮತ್ತೊಂದನ್ನು ಧರಿಸು. ಆದರೆ ಆ ಭೂತವನ್ನು ಹಾಗಲ್ಲ, ಒಳಗೆ ಕೂತುಕೊಂಡು ಹೊರಗಿದ್ದನ್ನು ಧಾರಣೆ ಮಾಡುವುದು. ಆದರೆ ಧಾರಣೆ ಎರಡು ವಿಧ ಇದೆ. ಭಗವಂತ ಎಲ್ಲರ ಒಳಗೆ ನಿಂತು ಅವರನ್ನು ಧರಿಸಿದ್ದಾನೆ. ಆದ್ರಿಂದ ಭಗವಂತನಲ್ಲಿ ಎಲ್ಲವೂ ಇದೆ ಅಂತ ನೀನು ಹೇಳಬಹುದು. ಭಗವಂತ ಎಲ್ಲದರ ಒಳಗಿದ್ದಾನೆ, ಭಗವಂತನಲ್ಲಿ ಎಲ್ಲವೂ ಇದೆ. ಯಾಕಂದ್ರೆ ಭಗವಂತ ಒಳಗೆ ಇದ್ದು ಎಲ್ಲವನ್ನೂ ಧಾರಣೆ ಮಾಡಿದ್ದಾನೆ. ಆದ್ರಿಂದ ಬೇರೆ ಎಲ್ಲೂ ಕೂಡ ನೀವು ಇದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆಕಾಶದಲ್ಲಿ ಬೇಕಾದ್ರೆ ಹೇಳ್ಬೋದು, ನನ್ನಲ್ಲಿ ಆಕಾಶವಿದೆ, ನಾನು ಆಕಾಶದಲ್ಲಿದ್ದೇನೆ ಹೇಳಿಬೇಕಾದ್ರೆ. ನನ್ನಲ್ಲಿ ಆಕಾಶ ಇದೆ, ನನ್ನ ಒಳಗೆ ಹೃದಯ ಆಕಾಶ ಇದೆ ಅಂತ ಹೇಳ್ತೀನಿ. ನನ್ನಲ್ಲಿ ಆಕಾಶ ಇದೆ, ಯಾಕೆ ಆಕಾಶವನ್ನು ಹೊತ್ತವನೇ ನಾನು ಅಂತ ಹೇಳ್ಕೊಳ್ಬೋದು ಬೇಕಾದ್ರೆ. ಆದರೆ ಈ ಆಕಾಶ ಸರ್ವತ್ರ ವ್ಯಾಪ್ತವಾದದ್ದು. ಆ ಆಕಾಶವನ್ನು ಲಕ್ಷೀಕರಿಸಿ ದೃಷ್ಟಾಂತವನ್ನಾಗಿಟ್ಟುಕೊಂಡು ದೇವರನ್ನು ತಿಳಿಬೇಕು. ಆಕಾಶಕ್ಕೆ ಬ್ರಹ್ಮಲಿಂಗ ಅಂತ ಒಂದು ಹೆಸರಿದೆ. ಬ್ರಹ್ಮಲಿಂಗ ಅಂದರೆ ಅರ್ಥ ಏನು? ಪರಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇರತಕ್ಕಂಥ ಒಂದು ವಿಶಿಷ್ಟವಾದ ಸಾಧನ. ಎಲ್ಲದರ ಒಳಗೂ ಇದ್ದು ಅದೇ ಎಲ್ಲದರ ಹೊರಗಿದೆ ಅನ್ನುವುದಕ್ಕೆ ಒಂದು ದೃಷ್ಟಾಂತ ಕೊಡಿ ಅಂದರೆ ನಾವು ಆಕಾಶವನ್ನು ಕೊಡು. ಯಾವಾನ್ವಾ ಅಯಂ ಅಂತರಾಕಾಶ ತಾವಾನ್ವಾ ಅಯಂ ಬಹಿರಾಕಾಶ. ಎಷ್ಟೊಂದು ಆಕಾಶ ಒಳಗಿದೆಯೋ ಅಷ್ಟೇ ಆಕಾಶ ಹೊರಗಿದೆ. ಆಕಾಶ ಹೊರಗಿರುವುದಕ್ಕೂ ಒಳಗಿರುವ ಆಕಾಶಕ್ಕೂ ಯಾವ ಭೇದವೂ ಕೂಡ ಇಲ್ಲ. ಅದು ಒಂದು ಆಕಾಶ ಅಂತ ಹೇಳುವಂತೆ ಒಬ್ಬನೇ ಪರಮಾತ್ಮ ಒಳಗೆ ತುಂಬಿದ್ದಾನೆ, ಹೊರಗೂ ತುಂಬಿದ್ದಾನೆ. ಒಳಗೆ ತುಂಬಿಕೊಂಡು ಧರಿಸಿದ್ದಾನೆ, ಹೊರಗೆ ತುಂಬಿಕೊಂಡು ಧರಿಸಿದ್ದಾನೆ. ಆದ್ದರಿಂದ ಎಲ್ಲದರ ಒಳಗಿದೆ, ಎಲ್ಲದರಲ್ಲಿ ಅವನಿದ್ದಾನೆ, ಎಲ್ಲವೂ ಅವನಲ್ಲಿದೆ ಅನ್ನೋದು ಭಗವಂತನ ವಿಶೇಷ. ಸರ್ವಭೂತೇಷು ಯಪ್ಪಶ್ಯೇದ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತಿ ಆತ್ಮನಿ. ಆ ಸರ್ವೋತ್ತಮನಾದಂತಹ ಪರಮಾತ್ಮನಲ್ಲಿ ಸಮಸ್ತವೂ ಕೂಡ ನೆಲೆಗೊಂಡಿದೆ ಅಂತ ಯಾರು ತಿಳಿಯುತ್ತಾನೋ ಏಷ ಭಾಗವತೋತ್ತಮ, ಅಂತವನನ್ನು ಉತ್ತಮ ಭಾಗವತ ಅಂತ ತಿಳ್ಕೋ. ನಮಗೆ ವಿಷಯ ಅರ್ಥ ಆಗ್ತದೆ. ಆದರೆ ಇಷ್ಟು ತಿಳ್ಕೊಂಡುಕೊಳ್ಳುವ ಭಾಗವತೋತ್ತಮ ಹೇಗಾದ? ದೇವರಲ್ಲಿ ನಾನಿದ್ದೇನೆ, ದೇವರು ನನ್ನಲ್ಲಿದ್ದೇನೆ. ಈಗ ನಮಗೆಲ್ಲ ಅರ್ಥ ಆಯಿತು. ನಾವು ನಾಳೆಯಿಂದ ಭಾಗವತೋತ್ತಮರು ಅಥವಾ ಈಗಿನಿಂದ ಇವತ್ತಿಂದ ಭಾಗವತೋತ್ತಮರು. ಹಾಗಾಗುವುದಿಲ್ಲ. ಯಾಕಂದ್ರೆ ಇದು ಶಬ್ದ. ನಾವು ಇಷ್ಟೊತ್ತು ತಿಳ್ಕೊಂಡದ್ದೇನು? ಶಬ್ದ. ಶಬ್ದ ಅರ್ಥ ಆಯಿತು ನಮಗೆ. ಆ ಶಬ್ದ ಅರ್ಥವಾದದ್ದನ್ನು ಕಣ್ಣು ಮುಚ್ಚಿ ಆಲೋಚನೆ ಮಾಡಿ ಕಾಣಬೇಕು. ಅದಕ್ಕೋಸ್ಕರ ಪಶ್ಯತಿ ಅಂತ ಶಬ್ದ ಹೇಳಿ. ಈಗ ನಾವು ಅದನ್ನು ಕಂಡದ್ದಲ್ಲ, ನಾವು ಕೇಳಿದ್ದೆಲ್ಲ ಕಂಡದ್ದಾಗುವುದಿಲ್ಲ. ಭಗವಂತ ಎಲ್ಲದರಲ್ಲೂ ಇದ್ದಾನೆ, ಎಲ್ಲವೂ ಭಗವಂತನಲ್ಲಿದೆ ಅನ್ನುವುದನ್ನು ನಾವು ಕಾಣಬೇಕು. ಕಂಡಾಗ ಅವರಿಗೆ ಭಗವಂತನಲ್ಲಿ ಉಂಟಾಗುವ ಭಕ್ತಿಯ ಪರಿಯೇ ಬೇರೆ, ಆ ಭಕ್ತಿಯ ಎತ್ತರವೇ ಬೇರೆ. ಆ ಭಕ್ತಿಯಿಂದ ಕೂಡಿದಂತಹ ಭಗವದ್ ದ್ರಷ್ಟಾರ ಯಾರಿದ್ದಾನೆ ಅವನನ್ನು ಭಾಗವತೋತ್ತಮ ಅಂತ ಕರೀತಾರೆ. ಸರಿ, ನಾವು ಇದರಲ್ಲಿ ಸೇರುವುದಿಲ್ಲ ಅಂತ ನಮಗೆ ಸ್ಪಷ್ಟ ಆಯಿತು. ಹಾಗಾದ್ರೆ ನಾವು ಸೇರಬಹುದಾದದ್ದು ಯಾವುದು? ಇನ್ನೊಂದು ಹೇಳ್ತಾರೆ, ಭಾಗವತ ಮಧ್ಯಮ ಅಂತ ಮತ್ತೊಂದು ಸ್ಥಾನವನ್ನು ಹೇಳ್ತಾರೆ. ಯಾರು ಮಧ್ಯಮ? ಈಶ್ವರೇ ತದಧೀನೇಷು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪಾಪೇಕ್ಷಾ ಕೃಪೋಪೇಕ್ಷಾ ಯಕ್ಕರೋತಿ ಸಮಧ್ಯಮ. ನಮಗೆ 4 ಥರದ ವ್ಯಕ್ತಿಗಳು ಸಿಗ್ತಾರೆ. ಒಂದು ಪರಮಾತ್ಮ, ದೇವರೇ. ನೇರವಾಗಿ ಸಿಗದೆ ಹೋದರೂ ಕೂಡ ದೇವಸ್ಥಾನದಲ್ಲಿ ಸಿಗ್ತಾರೆ ಅಂತ ಅಂದ್ಕೊಳ್ಳುವ ದೇವರು. ಆಮೇಲೆ ದೇವರ ಭಕ್ತರು. ಮೂರನೆಯವರು ಅದರ ಬಗ್ಗೆ ತಟಸ್ಥರಾಗಿರ್ತಕ್ಕಂಥವರು. ನಾಲ್ಕನೆಯವರು ದೇವರನ್ನು ದ್ವೇಷಿಸುವರು. ಈ 4ರಲ್ಲಿ ನಾವೆಲ್ಲಿ ಸೇರ್ತೇವೆ ಅಂತ ನಮಗೆ ಸ್ಪಷ್ಟ ಇರ್ತದೆ. ನಾವು ದೇವರಂತೂ ಅಲ್ಲ. ಮೊದಲನೇ ಕೆಟಗರಿ ಈಶ್ವರೇ ಅಂದರೆ ಪರಮಾತ್ಮನಲ್ಲಿ. ಎರಡನೆಯದ್ದು ತದಧೀನೇಶು ಅಂದರೆ ಭಗವದ್ಭಕ್ತರು. ಮೂರನೆಯದ್ದು ಬಾಲಿಶೇಷು, ದೇವರ ಬಗ್ಗೆ ಗೊತ್ತಿಲ್ಲ, ದೇವರಲ್ಲಿ ಭಕ್ತಿಯೂ ಇಲ್ಲ, ದೇವರಲ್ಲಿ ದ್ವೇಷವೂ ಇಲ್ಲ ಅಂಥವರು. ನಾಲ್ಕನೆಯವರು ದ್ವಿಷತ್ಸು, ದೇವರನ್ನು ದ್ವೇಷಿಸತಕ್ಕಂಥವರು. ನಾವು ಕೊನೆಯವರಂತೂ ಅಲ್ಲ. ನಮಗೆ ಸಂಶಯ ಇರುವುದು 2, 3 ಅಂತ ನಮ್ಮಲ್ಲಿ ಸಂಶಯ ಇದೆ. ಎರಡನೆಯವರು ಅಂದರೆ ಭಗವಂತನ ಭಕ್ತರು. ಮೂರನೆಯವರು ಅಂದರೆ ಬಾಲಿಶರು. ಬಾಲಿಶರು ಅಂದರೆ ದೇವರ ಬಗ್ಗೆ ಸರಿಯಾಗಿ ತಿಳಿಯದೆ ನಾನು ಭಗವಂತನ ಭಕ್ತ ಅಂತ ತಪ್ಪಾಗಿ ತಿಳ್ಕೊಂಡಿರುವವರು ಅಂತ. ಈ 2ರಲ್ಲಿ ನಾವೆಲ್ಲಿದ್ದೇವೆ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಉಳ್ಕೊಂಡಿರುವ ಸಾಧ್ಯತೆ ಇದೆ. ಎಲ್ಲೇ ಇರಲಿ, ನಮಗಿಂತ ಬೇರೆಯವರಂತೂ ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಇಂಥವರು ದೇವರು, ಇವರು ಭಗವದ್ಭಕ್ತರು, ಇಂಥವರು ತಟಸ್ಥರು, ಇಂಥವರು ಭಗವದ್ವೇಷಿಗಳು. ಇದಂತೂ ನಮಗೆ ಇತಿಹಾಸವನ್ನು ಕಂಡು ಅರ್ಥ ಆಗಿದೆ. ಈ 4 ಥರದಲ್ಲಿ ಇರತಕ್ಕಂಥ ಭಗವಂತ ಮತ್ತು ಭಗವಂತನನ್ನು ಬಿಟ್ಟು 3 ಥರದ ಜನ, ಇವರಲ್ಲಿ
ಒಬ್ಬ ವ್ಯಕ್ತಿ ಹೇಗೆ ವ್ಯವಹರಿಸ್ತಾನೆ ಅನ್ನೋದರ ಮೇಲೆ ಅವನನ್ನು ಭಾಗವತ ಮಧ್ಯಮ ಅಂತ ನಾವು ತೀರ್ಮಾನ ಮಾಡ್ತೇವೆ. ಹೇಗೆ ವ್ಯವಹರಿಸ್ತಾನೆ? ಭಗವಂತನಲ್ಲಿ ಅವನಿಗೆ ಪ್ರೇಮ, ಭಗವಂತನಲ್ಲಿ ಭಕ್ತಿ, ಭಕ್ತಿಯನ್ನೇ ಪ್ರೇಮ ಅನ್ನೋ ಶಬ್ದದಿಂದ ಉಲ್ಲೇಖ ಮಾಡಿದ್ದಾರೆ. ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷ. ಕ್ರಮವಾಗಿ ಭಗವಂತನಲ್ಲಿ ಪ್ರೇಮ, ಭಗವದ್ಭಕ್ತರಲ್ಲಿ ಮೈತ್ರಿ, ಬಾಲಿಶರಲ್ಲಿ ಕೃಪೆ, ಭಗವದ್ವೇಷಿಗಳಲ್ಲಿ ಉಪೇಕ್ಷೆ. ಯಾರು ಮಾಡ್ತಾನೋ ಅಂಥವನು ಭಾಗವತ ಮಧ್ಯಾಹ್ನ. ಅಂದರೆ ಇವನು ಅಂತರ್ಮುಖವಾಗಿ ದೇವರಲ್ಲಿ ತುಂಬಿದವ ಅಲ್ಲ, ಅವನು ಪ್ರಪಂಚದಲ್ಲೂ ಬದುಕಿಕೊಂಡು ಭಗವಂತನ ಉಪಾಸನೆ ಮಾಡತಕ್ಕಂಥವನು. ತಾನು ಪ್ರಪಂಚದಲ್ಲಿ ಬದುಕಬೇಕು ಅಂತಾದರೆ ಪ್ರಪಂಚದಲ್ಲಿರುವ ವ್ಯಕ್ತಿಗಳ ಜೊತೆಗೆ ಸಂಬಂಧ ಬೇಕು. ಆತ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡ್ತಾನೆ. ಆಮೇಲೆ ತನ್ನ ದೇವರ ಪೂಜೆಗೆ ಅಂತ ಹೋಗ್ತಾನೆ. ದೇವರ ಪೂಜೆಗೆ ಹೋಗುವುದಕ್ಕಿಂತ ಮುಂಚೆ ದೇವರ ಪೂಜೆಗೆ ಯಾವ ಯಾವ ವಸ್ತುಗಳನ್ನು ತಾನು ಬಳಸಿಕೊಳ್ತಾನೋ ಅಂತಹ ಪೂಜೋಪಕರಣಗಳಲ್ಲೆಲ್ಲ ಭಗವಂತನ ಸನ್ನಿಧಾನ ಇದೆ ಅನ್ನುವುದನ್ನು ಭಾವಿಸ್ತಾನೆ. ಆದ್ದರಿಂದ ಅದಕ್ಕೆಲ್ಲ ಮೊದಲು ಪೂಜೆ ಮಾಡ್ತಾನೆ. ದೇವರಿಗೆ ಮೊದಲು ಪೂಜೆ ಅಲ್ಲ. ದೇವರು ಸುಮ್ಮನೆ ಕೂತು ಕಾಯ್ತಾ ಇರಬೇಕು ಎಷ್ಟೊತ್ತಿಗೆ ನನ್ನ ಸರದಿ ಬರ್ತದೆ ಅಂತ. ಇವನು ಮೊದಲು ಪೂಜೆ ಮಾಡುವುದು ಸೀದಾ ಹೋಗಿ ಬಾಗಿಲಿಗೆ ಮೊದಲು ಪೂಜೆ ಮಾಡ್ತಾನೆ. ದ್ವಾರ ಪೂಜೆ ಅಂತ ಅದಕ್ಕೆ ಹೆಸರು. ದ್ವಾರಶ್ರೀಯೇ ನಮಃ, ಜಯಾಯ ನಮಃ, ವಿಜಯಾಯ ನಮಃ ಅಂತ ಬಾಗಿಲಿಗೊಂದು ಪೂಜೆ. ಪೂಜೆ ಆದಮೇಲೆ ಒಳಗೆ ಹೋಗಿ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಶಂಖ ಬೇಕು. ಆ ಹೊತ್ತಿಗೆ ಶಬ್ದ ಮಾಡುವುದಕ್ಕೆ ಘಂಟಾಮಣಿ ಬೇಕು. ಆ ಶಂಖದಲ್ಲಿ ತುಂಬಿಸುವುದಕ್ಕೆ ಒಂದು ಕಲಶ ಬೇಕು. ಕಲಶದಲ್ಲಿ ಹಾಕುವುದಕ್ಕೆ ನೀರು ಬೇಕು. ಅವೆಲ್ಲಕ್ಕೂ ಮೊದಲು ಪೂಜೆ ಮಾಡ್ತಾನೆ. ಮೊದಲು ಶಂಖ ಪೂಜೆ ಮಾಡ್ತಾನೆ. ಘಂಟಾಮಣಿಯಲ್ಲಿ ನಾಲದಲ್ಲಿ ಯಾರು, ಮಧ್ಯದಲ್ಲಿ ಯಾರು, ತುದಿಯಲ್ಲಿ ಯಾರು ಅಂತ ಘಂಟಾಮಣಿಗೊಂದು ಪೂಜೆ ಮಾಡ್ತಾನೆ. ಆಮೇಲೆ ಕಲಶ ಪೂಜೆ ಅಂತೇಳಿ ಆ ಕಲಶದಲ್ಲಿ ನೀರು ತುಂಬಿಸಿ ಅದಕ್ಕೆ ಗಂಧಗಳನ್ನೆಲ್ಲ ಹಾಕಿ ಅದಕ್ಕೊಂದು ಪೂಜೆ ಮಾಡ್ತಾನೆ. ದೇವರ ಪೂಜೆಗಿಂತ ಬೇರೆ ಪೂಜೆಯೇ ಜಾಸ್ತಿ. ಅಂದರೆ ದೇವರ ಪೂಜೆಗೆ ಬೇಕಾದ ವಸ್ತುಗಳಿಗೆಲ್ಲ ಪೂಜೆ ಇದು ಮಾಡಬೇಕು ಅಂತಾನೆ ಅವನು ಸಮಧ್ಯಮ. ದೇವರ ಜೊತೆಗೆ ದೇವರಿಗೆ ಸಂಬಂಧಪಟ್ಟದ್ದಕ್ಕೆಲ್ಲ ಪೂಜೆ ಮಾಡ್ತಾನೆ. ಅದರಲ್ಲಿ ಮೈತ್ರಿ ಇದೆ ಅವನಿಗೆ. ಭಗವಂತನಲ್ಲಿ ಪ್ರೇಮ, ಭಗವದ್ಭಕ್ತರಲ್ಲಿ ಭಗವದ್ ವಸ್ತುಗಳಲ್ಲೆಲ್ಲ ಈತನಿಗೆ ಮೈತ್ರಿ. ಮೈತ್ರಿ ಅಂದರೆ ಗೆಳೆತನ. ಮೂರನೇದಿದ್ದಾರಲ್ಲ ಬಾಲಿಶರು ಅಂತೇಳಿ, ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ ಅವರಿಗೆ, ಆದ್ರೆ ಇಲ್ಲೇ ಭಗವಂತನಲ್ಲಿ ಅಂಟಿಲ್ಲ. ಭಗವಂತನ ಬಗ್ಗೆ ಗೊತ್ತಿಲ್ಲ ಆದ್ರಿಂದಲೇ ಭಗವಂತನಲ್ಲಿ ದ್ವೇಷವನ್ನು ಮಾಡುವುದಿಲ್ಲ. ಅಂತಹ ಮೂರನೇ ಥರದ ಜನಗಳಲ್ಲಿ ಇವನು ಯಾವ ರೀತಿ ವರ್ತಿಸ್ತಾನೆ? ಅಯ್ಯೋ ಪಾಪ, ಏನೂ ಗೊತ್ತಿಲ್ಲ ದೇವರ ಬಗ್ಗೆ, ಈ ಜೀವನವನ್ನು ಮಂಗಗಳ ಹಾಗೆ ಕಳ್ಕೊಂಡು ಬಿಡ್ತಾನಲ್ಲ ಪಾಪ, ಇದು ಮಂಗನ ಕೈಯಲ್ಲಿ ಕೊಟ್ಟ ಮಾಣಿಕ್ಯದ ಹಾಗೆ ಹೋಯ್ತಲ್ಲ ಈ ವ್ಯಕ್ತಿಯ, ಈ ಮಾನವ ಜನ್ಮ, ಅಯ್ಯೋ ಪಾಪ ದೇವರು ಒಳ್ಳೆ ಬುದ್ಧಿ ಕೊಡಬಾರ್ದ ಇವನಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದಕ್ಕೇನು ಹೆಸರು? ಕೃಪಾ ಅಂತ. ಕೃಪಾ ಅಂದರು, ದಯಾ ಅಂದರು, ಉಪಜಿಕೀರ್ಷಾ ಅಂತ ಹೇಳಿದ್ರು, ಅನುಕಂಪ ಅಂತ ಹೇಳಿದ್ರು. ಸುಮಾರು ಅರ್ಥದಲ್ಲಿ ಒಂದೇ, ಆದರೆ ಎಲ್ಲವೂ ಸಮಾನವಾದ ಅರ್ಥ ಅಲ್ಲ. ಸುಮಾರಾಗಿ ಅವರಿಗೇನು ಉಪಕಾರ ಮಾಡಬೇಕು, ದೇವರ ಅನುಗ್ರಹ ಆಗುವ ಹಾಗೆ ಮಾಡಬೇಕು ಅಂತ ಮನಸ್ಸಲ್ಲಿಟ್ಟು ಏನು ಮಾಡುವುದು ಅಂತ ಗೊತ್ತಾಗದೆ ಆತ ಮನಸ್ಸಿನಲ್ಲೇ ಪಾಪ ಯಾವತ್ತು ಇವನಿಗೆ ಒಳ್ಳೆ ಬುದ್ಧಿ ಬರುತ್ತೋ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದಕ್ಕೆ ಕೃಪಾ ಅಂತ ಹೆಸರು. ಹೀಗೆ ಭಗವಂತನಲ್ಲಿ ಪ್ರೇಮ, ಭಗವದ್ಭಕ್ತರಲ್ಲಿ ಮೈತ್ರಿ ಮತ್ತು ಭಗವದ್ ವಿಷಯದಲ್ಲಿ ತಟಸ್ಥರಾದ ವ್ಯಕ್ತಿಗಳ ಬಗ್ಗೆ ಕೃಪೆ. ಇನ್ನು ನಾಲ್ಕನೆಯವರಿದ್ದಾರಲ್ಲ ಭಗವದ್ವೇಷಿಗಳು, ದೇವರ ಬಗ್ಗೆ ತಪ್ಪಾಗಿ ಲೋಕದಲ್ಲಿ ಪ್ರಚಾರ ಮಾಡ್ತಕ್ಕಂಥವರು, ಅಥವಾ ಭಗವಂತನನ್ನು ಸಿಕ್ಕಿದಲ್ಲಿ ಕತ್ತರಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಂತಹ ಹಿರಣ್ಯಕಶಿಪಿನ ಹಾಗೆ ವರ್ತನೆ ಮಾಡ್ತಕ್ಕಂಥವರು, ಅಂಥವರಲ್ಲಿ ಇವರು ಉಪೇಕ್ಷೆ ಮಾಡ್ತಾರೆ. ಅವರು 10 ಜನ ಇದ್ದಾರೆ ಅಂತ ಆದರೆ ಅವರ ಮಧ್ಯದಲ್ಲಿ ಹೋಗಿ ಅವರ ಸಂಸರ್ಗ ಮಾಡುವುದಿಲ್ಲ. ಅದು ಬಿಟ್ಟು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಅವರ ತಲೆ ಕತ್ತರಿಸ್ತೇನೆ ಅಂತಾಗಲಿ ಅಥವಾ ಅವರ ನಾಲಿಗೆ ಸೀಳಿ ಹಾಕ್ತೇನೆ ಅಂತಾಗಲಿ ಇವ ಹೋಗುವುದಿಲ್ಲ. ಇವ ಉಪೇಕ್ಷ. ಇದು ಸಾಮಾನ್ಯ. ನಾವು ಇಂಥದ್ರಲ್ಲಿ ಸೇರುವುದಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ. ಕ್ರಮವಾಗಿ ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷಾ ಯಕ್ಕರೋತಿ ಸಮಧ್ಯಮ. ಪ್ರೇಮ, ಮೈತ್ರಿ, ಕೃಪೋಪೇಕ್ಷಾ ಅಂದರೆ ಇದು ಬಹುವಚನ. ಇವುಗಳನ್ನೆಲ್ಲ ಯಹ ಕರೋತಿ ಅವನಿಗೆ ಮಧ್ಯಮ ಅಂತ ಕರ್ತ. ಇನ್ನೊಂದು ಬೇಕಲ್ವ, ಮತ್ತೊಂದು ಪ್ರಾಕೃತ ಭಕ್ತ ಅಂತ ಇದ್ದಾನೆ. ಇದರಲ್ಲಿ ನಾವು ಸೇರ್ತೇವೋ ಅಂತ ಅದನ್ನು ಸ್ವಲ್ಪ ನೋಡೋಣ. ಪ್ರಾಕೃತ ಭಕ್ತನ ಸ್ಥಿತಿ ಹೇಗೆ? ಆತ ದೇವರ ಪೂಜೆಯನ್ನು ಸಿಕ್ಕಾಬಟ್ಟೆ ಮಾಡ್ತಾನೆ. ಎಲ್ಲಿ ಮಾಡ್ತಾನೆ? ತನ್ನ ದೇವರ ಕೋಣೆಯಲ್ಲೇ ಪೂಜೆ ಮಾಡ್ತಾನೆ.
ಇನ್ನೊಬ್ಬರ ದೇವರ ಕೋಣೆ ಸಿಕ್ಕಿದ್ರೆ ಸುತರಾಂ ಪೂಜೆ ಮಾಡಲಿಕ್ಕೆ ಹೋಗುವುದಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ತನ್ನ ದೇವರ ಕೋಣೆಯ ಪೂಜೆ ಎಲ್ಲ ಮುಗಿಸಿ ದೇವರನ್ನು ಪೆಟ್ಟಿಗೆ ಮಾಡಿ ಅದಕ್ಕೊಂದು ಹಗ್ಗ ಸುತ್ತಿ ಕಟ್ಟಿ, ಸಾಧ್ಯ ಆದರೆ ಒಂದು ಬೀಗ ಹಾಕಿ ಅದಕ್ಕೆ, ಆಮೇಲೆ ದೇವರ ಬಾಗಿಲು ಹಾಕಿ ಅದಕ್ಕೊಂದು ಬೀಗ ಹಾಕಿ, ನಾಳೆ ಬೆಳಗ್ಗೆಯ ತನಕ ಮಾತಾಡಿದರೆ ಜಾಗ್ರತೆ ಅಂತ ಹೇಳಿ ಅವನು ಆಫೀಸಿಗೆ ಹೋಗಿ ಬರ್ತಾನೆ. ದೇವರ ಪೂಜೆ ಮುಗಿತು. ಆಮೇಲೆ ಅವನು ದೇವರ ಬೀಗ ಹಾಕಿದ ಮೇಲೆ ಅವ ಏನು ಬೇಕಾದರೂ ತಿನ್ಬೋದು. ಅಲ್ಲಿ ತನಕ ಭಾರಿ ಮಡಿಯಾಗಿರ್ತಾನೆ, ಏನು ಅವ್ಯವಸ್ಥೆಗಳಿರುವುದಿಲ್ಲ. ಆಮೇಲೆ ಎಲ್ಲ ಬಂದು ಒಂದು ಶರೀರದಲ್ಲಿ ಪೂರ್ತಿ ಡ್ರೆಸ್ ಮಾಡ್ಕೊಳ್ತಾನೆ. ಮಾಡಿಕೊಂಡು ಆಮೇಲೆ ತಟ್ಟೆಯಲ್ಲಿ ಹಾಕು ಅಂತ ಹೇಳ್ತಾನೆ. ಅದು ಫ್ರಿಜ್ಜಲ್ಲಿ ನಿನ್ನೆದ್ದೋ ಮೊನ್ನೆದ್ದೋ ಇರ್ತದೆ, ಅದೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿಯಾಗಿ ಹಾಗೆ ಹಿಡ್ಕೊಂಡು ಎಲ್ಲೋ ಬಿಸಿ ಮಾಡ್ತಾನೆ. ಮಾಡಿ ಅದನ್ನು ಹಾಗೆ ತಿಂದುಕೊಂಡೇ ಓಡಾಡ್ತಾ ಅಷ್ಟೊತ್ತಿಗೆ ಚಪ್ಪಲಿ ಹಾಕ್ಕೊಂಡು ಹೊರಟ್ಬಿಟ್ಟಿರ್ತಾನೆ. ಇಷ್ಟೆಲ್ಲ ಮಾಡ್ತಾನೆ. ಈ ರೀತಿಯ ವ್ಯವಸ್ಥೆ ಏನಿದೆ ಅವನಿಗೆ ಅಲ್ಲಿಯ ತನಕ ಭಾರಿ, ಯಾಕಂದರೆ ದೇವರು ನೋಡ್ತಾ ಇರ್ತಾರೆ. ಪೆಟ್ಟಿಗೆಯನ್ನು ಹೊರಗಿಟ್ಟಿದ್ದೇವೆ, ಪೆಟ್ಟಿಗೆ ಮಾಡಿದ ಮೇಲೆ ಅವನಿಗೆ ಸಮಸ್ಯೆ ಇಲ್ಲ, ದೇವರು ಒಳಗೆ ಮುಚ್ಚಿ ಹೋಗಿ ಆಯ್ತು, ಇನ್ನು ಮನೆಯಲ್ಲಿ ಏನು ಬೇಕಾದರೂ ಹೇಗೆ ಬೇಕಾದರೂ ಇರ್ಬೋದು ಅಂತ ಒಂದಿರ್ತಾನಲ್ಲ, ಇಂಥವನಿಗೆ ಪ್ರಾಕೃತ ಭಕ್ತ ಅಂತ ಹೆಸರು. ಇವನು ಭಕ್ತನೇ. ಅವನು ದೇವಸ್ಥಾನಕ್ಕೆ ಹೋಗುವಾಗ ಭಾರಿ ಚೆನ್ನಾಗಿರ್ತಾನೆ. ದೇವಸ್ಥಾನದಿಂದ ಬಂದ ಮೇಲೆ ಮಾಡಬಾರ್ದೆಲ್ಲ ಮಾಡ್ತಾ ಇರ್ತಾನೆ. ನಮ್ಮಲ್ಲಿ ಕೆಲವು ಸಂಪ್ರದಾಯಗಳು, ಬಹಳ ಸುಂದರವಾದ ಸಂಪ್ರದಾಯಗಳು ಅನೇಕ ಕಡೆ ಇದೆ. ಏನಂದ್ರೆ ಒಂದು ದೀಕ್ಷೆ ತಗೊಳ್ತಾರೆ, 1 ತಿಂಗಳು ದೀಕ್ಷೆ, ಮಕರ ಸಂಕ್ರಾಂತಿಯ ತನಕ ದೀಕ್ಷೆ ಅಂತ ಒಂದು ದೀಕ್ಷೆ ತಗೊಳ್ತಾರೆ. ಆ ದೀಕ್ಷೆಯ ಸಮಯದಲ್ಲಿ ಮಧು, ಮಾಂಸ ಇತ್ಯಾದಿಗಳನ್ನು ಯಾವುದನ್ನು ಸ್ವೀಕರಿಸುವುದಿಲ್ಲ, ಧೂಮಪಾನವನ್ನು ಕೂಡ ಮಾಡುವುದಿಲ್ಲ. ಬಹಳ ಶ್ರದ್ಧೆ. ಏನು ನದಿಗಳಲ್ಲೆಲ್ಲ ಸ್ನಾನ ಮಾಡ್ತಾರೆ, ಕ್ಷೇತ್ರ ಯಾತ್ರೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆ ದೀಕ್ಷೆ ಮುಗಿದ ಮೇಲೆ ಮತ್ತೆ ಹೇಗೆ ಬೇಕಾದರೂ ಇರ್ಬೋದು ಅಂತ ಹೀಗೊಂದು ಭಾವನೆಗಳೆಲ್ಲ ಇದೆ. ನಮ್ಮ ಈ ಸನಾತನ ಧರ್ಮದಲ್ಲಿ ಅನೇಕ ರೀತಿಯ ಧರ್ಮಾನುಷ್ಠಾನದ ವಿಧಾನಗಳಿದ್ದಾವೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರತಕ್ಕಂಥ ಬಹಳ ವಿಸ್ತೃತ ದೃಷ್ಟಿಯ ಸನಾತನ ಧರ್ಮ ನಮ್ಮದು. ಆದರೆ ಅದರಲ್ಲಿರುವ ಅಸಂಗತಿ ಅಥವಾ ಅಸಂಬದ್ಧತೆ ಅದನ್ನು ಎತ್ತಿ ತೋರಿಸುವಂತಹ ಮಾತನ್ನು ಇಲ್ಲಿ ಹರಿ ಅಂತ ಹೇಳ್ತಕ್ಕಂತಹ ಜಾಯಂತೆ ಹೇಳ್ತಾನೆ. ಅರ್ಚಾಯಾಮೇವ ಹರಯೇ ಪೂಜಾಂ ಯಃ ಶ್ರದ್ಧಯೇಹತೆ ನ ತದ್ ಭಕ್ತೇಷು ಚಾನ್ಯೇಷು ಸಭಕ್ತ ಪ್ರಾಕೃತ ಸ್ಮೃತಃ. ಇವನಿಗೆ ಪ್ರಾಕೃತ ಭಕ್ತ ಅಂತ ಹೆಸರು. ಅವನು ತನ್ನ ಪ್ರತಿಮೆಯಲ್ಲಿ ಮಾತ್ರ ದೇವರನ್ನು ಪೂಜೆ ಮಾಡ್ತಾನೆ, ಬೇರೆಯವರಲ್ಲಿ ಪೂಜೆ ಮಾಡುವುದಿಲ್ಲ. ನ ಭಕ್ತೇಶು ನ ಚ ಅನ್ಯೇಷು. ಇದಕ್ಕೊಂದು ಉದಾಹರಣೆಯನ್ನು ಮಹಾಭಾರತ ಕೊಡ್ತಾರೆ. 4 ಜನ ಭಕ್ತರು ಅವರು ಉತ್ತರ ಭಾರತದ ಯಾತ್ರೆಯನ್ನು ಮಾಡಿದರು. ಹರಿದ್ವಾರದಲ್ಲಿ ಗಂಗೆಯನ್ನು ತಮ್ಮ ದೊಡ್ಡದಾದ ಪಾತ್ರೆಯಲ್ಲಿ ತುಂಬಿಸಿಕೊಂಡು, ಇವತ್ತೆಲ್ಲ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಗಂಗೆಯನ್ನು ತುಂಬಿಸಿಕೊಂಡು ಬರುವುದಿಲ್ಲ ಯಾರು, ಯಾಕೆಂದರೆ ಅವರು ಆಕಾಶ ಮಾರ್ಗದಲ್ಲಿ ಹಾರಿಕೊಂಡು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಮತ್ತೆ ಆಕಾಶದ ಮೂಲಕವೇ ಬೆಂಗಳೂರಿಗೆ ಬರುವುದಾದ್ರಿಂದ ಆ ಆಕಾಶದ ಯಾನದಲ್ಲಿ ಇಷ್ಟೇ ನೀರು ಹಿಡ್ಕೊಳ್ಬೇಕು, ಜಾಸ್ತಿ ಹಿಡ್ಕೊಳ್ಬಾರ್ದು ನಿಯಮ ಇರುವುದರಿಂದ ದೊಡ್ಡ ದೊಡ್ಡ ಪಾತ್ರೆ ಹಿಡ್ಕೊಳ್ಳೋಲ್ಲ ಇವರು. ಹಿಂದೆಲ್ಲ ಹಾಗಲ್ಲ, ಗಂಗೆಗೆ ಹೋಗಿ ಬಂದ ಮೇಲೆ ಊರಲ್ಲೆಲ್ಲರಿಗೂ ಗಂಗಾ ತೀರ್ಥ ಕೊಡಬೇಕು. ಅದೊಂದು ಗಂಗಾ ಸಮಾರಾಧನೆ. ಬದರಿಗೆ ಹೋದರೆ ಬದರಿ ಸಮಾರಾಧನೆ ಹೇಗೆ ಮಾಡ್ತೇವೆ ಹಾಗೆ ಗಂಗಾ ಸಮಾರಾಧನೆ. ಅದು ಗಂಗೆಯನ್ನು ಹಿಡ್ಕೊಂಡು ಬಂದು ಮನೆಯಲ್ಲಿದ್ದ ಶಾಲಗ್ರಾಮಕ್ಕೆ ತೀರ್ಥ ಅಭಿಷೇಕ ಮಾಡಿ, ಆ ಅಭಿಷೇಕ ತೀರ್ಥಕ್ಕೆ ಊರಿನ ಜನ ಹೇಳಿಕೆ ಇಲ್ಲದೆ ಹೋದರೂ ಬರ್ತಾರೆ, ಯಾಕಂದರೆ ಗಂಗೆಗೆ ಹೋಗಿ ಬಂದಿದ್ದಾರೆ, ಗಂಗಾ ತೀರ್ಥ ಪಾನ ಮಾಡಬೇಕು. ಆ ರೀತಿಯಲ್ಲಿ ಇವರು ಗಂಗೆ ಹಿಡ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಹಿಡ್ಕೊಂಡಿದ್ದಾರೆ. ಹಿಡ್ಕೊಂಡು ದಾರಿಯಲ್ಲಿ ಬರುವಾಗ ಮಾತಾಡಿಕೊಂಡು ನಾವು ಸ್ವಲ್ಪ ಆ ಕಡೆ ಮಾತೃಗೈಗೂ ಕೂಡ ಹೋಗಿ ಒಮ್ಮೆ ದರ್ಶನ ಮಾಡಿಕೊಂಡು ಬರುವ, ನಾರಾಯಣ ಸರೋವರಕ್ಕೆ ಹೋಗಿ ಅಲ್ಲೊಂದು ಸಲ ದರ್ಶನ ಮಾಡಿಕೊಂಡು ಬರುವ ಅಂತ ಆ ಕಡೆ ಪಶ್ಚಿಮ ಭಾಗಕ್ಕೆ ಹೋದ. ಅಲ್ಲಿ ಮರುಭೂಮಿ ಸಿಕ್ಕಿತು, ರಾಜಸ್ಥಾನದ ಮರುಭೂಮಿ ಸಿಕ್ಕಿತು. ಮರುಭೂಮಿಯಲ್ಲಿ ಬರ್ತಾ ಇದ್ದಾರೆ. ಬರುವಾಗ ಒಂದು ಒಂಟೆ ಸಾಯಲಿಕ್ಕೆ ಬಿದ್ದಿದೆ. ಮರಳಿನ ಮೇಲೆ, ಆ ಬಿಸಿಯಾದ ಮರಳಿನ ಮೇಲೆ ತನ್ನ ಬಾಯಿಯನ್ನು ಇಟ್ಟುಕೊಂಡು ನಾಲಿಗೆಯನ್ನು ಹೊರಗೆ ಹಾಕಿ ನೀರಿಲ್ಲದೆ ಸಾಯ್ತಾ ಉಂಟು. ಮುಂದುಗಡೆ ನಡ್ಕೊಂಡು ಬರ್ತಕ್ಕಂತಹ 2 ವಿದ್ವಾಂಸರು ನೋಡಿದರು, ಅಯ್ಯೋ ಪಾಪ ಸಾಯ್ತಾ ಉಂಟಲ್ವ ಅಂತ ಕೃಪೆ ಮನಸ್ಸಿನಲ್ಲಿ ಭಾರಿ ಅನುಕಂಪೆ ಹುಟ್ಟಿದೆ. ಅಯ್ಯೋ ಪಾಪ ಏನು ಮಾಡ್ಲಿಕ್ಕೆ ಆಗುತ್ತೆ, ನಮ್ಮ ಕೈಯಲ್ಲಿ ಏನಿದೆ, ಎಲ್ಲ ದೇವರಿಟ್ಟಂಗ ಆಗುತ್ತೆ ಅಂತ ಹಾಗೆ ಮುಂದೆ ಹೋದ. ಹಿಂದಿನವ 3ನೇವ ನೋಡಿದ ಕೂಡಲೇ ಅವನಿಗೆ ತನ್ನ ಕೈಯಲ್ಲಿದ್ದ ಗಂಗೆ ಸ್ವಲ್ಪ ಬಾಯಿಗೆ ಗಂಗೆಯನ್ನು ಹಾಕಿದರೆ ಹೇಗೆ ಪಾಪ ಬದುಕೀತಲ್ಲ ಅಂತ ಅನಿಸಿತು. ನಾನು ಹೋಗಿ ನನ್ನ ಶಾಲಗ್ರಾಮಕ್ಕೆ ಪೂಜೆ ಮಾಡುವುದಕ್ಕಲ್ಲ ನಾನು ಹಿಡ್ಕೊಂಡು ಬರ್ತಾ ಇರೋದು, ನನ್ನ ಶಾಲಗ್ರಾಮದ ದೇವರಿಗೆ ಬೇಸರ ಆದರೆ ಅಂತ ಹೇಳಿಕೊಂಡು ಅವನು ಕೂಡ ಹಿಡ್ಕೊಂಡು ಮುಂದೆ ಬಂದ್ಬಿಟ್ಟ. ಹಿಂದುಗಡೆ ಬರ್ತಾ ಇದ್ದಂತಹ ಒಬ್ಬ ಜ್ಞಾನಿ ಅವನು ನೋಡಿದ, ತನ್ನ ಏನು ಯೋಚನೆಯನ್ನೇ ಮಾಡಲಿಲ್ಲ, ತನ್ನ ಪಾತ್ರೆಯ ಬಿರಡೆಯನ್ನು ತೆಗೆದ,
ಅಷ್ಟೂ ಗಂಗೆಯನ್ನು ಅದಕ್ಕೆ ಕುಡಿಸಿದ, ಅದರ ಮೈಯನ್ನು ಒರೆಸಿದ, ದುಬ್ಬವನ್ನು ಒರೆಸಿದ. ಅದು ಪಾಪ ಕಣ್ಣನ್ನು ಸ್ವಲ್ಪ ಅಲ್ಲಿಯ ತನಕ ಸಾಯುವ ಸ್ಥಿತಿಯಲ್ಲಿದ್ದದ್ದು ಕಣ್ಣು ಮೆಲ್ಲ ಮೆಲ್ಲಗೆ ಬಿಟ್ಟಿತು. ಇನ್ನೂ ಏನಾದರೂ ಉಳಿದಿದೆಯೋ ಅಂತ ಬಾಯಿಗೆ ಹಾಕಿದ, ಮೆಲ್ಲಕ್ಕೆ ಅದು ಎದ್ದು ನಿಂತಿತು. ಹಾಗೆ ಅದನ್ನು ಹೇಳ್ಕೊಂಡು ಬಂದು ಒಂದು ಓಯಸಿಸ್ ಇದ್ದ ಜಾಗದಲ್ಲಿ, ಅದಕ್ಕೆ ನೀರು ಕುಡಿಯುವುದಕ್ಕೆ ಅವಕಾಶ ಇರುವ ಪ್ರದೇಶದಲ್ಲಿ ಬಿಟ್ಟು ತಾನು ಮತ್ತೆ ತನ್ನ ಊರಿಗೆ ಯಾತ್ರೆ ಬೆಳೆಸಿದ. ಮುಂದುಗಡೆ 3 ಜನ ದೂರದಲ್ಲಿ, ಎಷ್ಟು ದೂರ ಹೋದರೂ ಮರುಭೂಮಿಯಲ್ಲೇ ಕಾಣಿಸುತ್ತೆ, ಅಷ್ಟು ದೂರದಲ್ಲಿ ನೋಡ್ತಾರೆ, ಇವನ ಪಾತ್ರೆ ಖಾಲಿಯಾಗಿದೆ, ಎಲ್ಲ ವ್ಯರ್ಥ ಮಾಡಿಕೊಂಡು ಬಿಟ್ಟ. ಅಲ್ಲಿ ತನಕ ಹೋಗಿ ಊರಲ್ಲೆಲ್ಲರಿಗೂ ಕೂಡ ಒಬ್ಬೊಬ್ಬರಿಗೆ ಗಂಗಾ ತೀರ್ಥವನ್ನು ಕೊಟ್ಟರೆ ಎಷ್ಟು ಪುಣ್ಯ ಇದೆ. ತ್ರಿಗುಣೀಕೃತ ಅಗ್ನಿಷ್ಟೋಮ ಅಂತ ಹೇಳ್ತಾರೆ. 3 ಬಾರಿ ಅಗ್ನಿಷ್ಟೋಮ ಯಾಗ ಮಾಡಿದ ಫಲ ಎಲ್ಲ ಹಾಳು ಮಾಡಿಬಿಟ್ಟ. ಹಾಳು ಒಂಟೆಯಲ್ಲಿ ಗಂಗೆಯನ್ನು ಹಾಕಿ ಹಾಳು ಮಾಡಿದ ಅಂತ ಹೇಳಿಕೊಂಡು ಬಂದ್ರಂತೆ. ಇದಾದ ಮೇಲೆ ಅವರಲ್ಲಿ ಯಾರಿಗೆ ಪುಣ್ಯ ಬಂತು ಅನ್ನುವ ವಿಮರ್ಶೆ ಅವರ ಶರೀರ ತ್ಯಾಗಾನಂತರದಲ್ಲಿ ಚಿತ್ರಗುಪ್ತನ ಮುಂದೆ ಯಮನಿಗೆ ಸಂವಾದ ನಡೆಯುತ್ತೆ. ಅದರಲ್ಲಿ ಈತನಿಗೆ ಸೀದಾ ವೈಕುಂಠ ಲೋಕ ಪ್ರಾಪ್ತಿಗೆ ಕಳಿಸ್ತಾರೆ. ಯಾರನ್ನು? ಗಂಗೆಯನ್ನು ಅಲ್ಲಿ ಬಾಯಿಗೆ ಹಾಕಿದ್ದಕ್ಕೆ. ಯಾಕಂದ್ರೆ ಅವನಲ್ಲಿ ಪ್ರಶ್ನೆ ಮಾಡಿದಾಗ ಅವ ಉತ್ತರ ಕೊಟ್ಟ. 3 ಜನ ಬ್ರಾಹ್ಮಣರಿಗೆ ಏನು ಉತ್ತರ ಕೊಟ್ಟಿದ್ದ ಅಂದ್ರೆ, ನನ್ನ ಮನೆಯ ಶಾಲಗ್ರಾಮದಲ್ಲಿ ದೇವರು ಹೌದು, ಆದರೆ ನನಗೆ ಅಲ್ಲಿ ಒಂಟೆಯಲ್ಲಿ ದೇವರು ಕಾಣಿಸಿದ್ರು. ಆ ದೇವರ ಸೇವೆಯನ್ನು ಇಲ್ಲೇ ಮಾಡುವುದಕ್ಕೆ ಅವಕಾಶ ಸಿಕ್ಕಿದಾಗ ನಾನು ಊರಿನ ತನಕ ಹೋಗುವುದು ಯಾಕೆ ಅಂತ ಹೇಳಿ ಗಂಗೆಯನ್ನು ಅಲ್ಲಿ ಹಾಕಿದೆ. ಅದರ ಒಳಗಿದ್ದ ದೇವರಿಗೆ ಅದೊಂದು ಸನ್ನಿತು ಅಂತ ಭಾವಿಸಿದೆ. ಈ ಭಾವ ಉಂಟಲ್ಲ, ಇದಕ್ಕೆ ಭಾಗವತೋತ್ತಮ ಭಾವ ಅಂತ ಹೆಸರು. ಅವರು ಎಲ್ಲ ಕಡೆ ದೇವರನ್ನು ಕಾಣ್ತಾರೆ. ಸರ್ವಭೂತೇಷು ಭಗವದ್ಭಾವ ಆತ್ಮನಃ. ಎಲ್ಲೆಡೆ ಭಗವಂತನ ಸರ್ವೋತ್ಕೃಷ್ಟ ಸ್ಥಿತಿಯನ್ನು ಆತ ಅರ್ಥ ಮಾಡಿಕೊಂಡಿರ್ತಾನೆ. ಅದಕ್ಕೆ ಯಾವುದೇ ಸಂಶಯ ಇಲ್ಲದೆ ಆತ ಅಲ್ಲಿ ನೀರು ಸುರಿತಾನೆ. ಆದರೆ ಮುಂದೆ ಇದ್ದವರು ಬಂದು ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿದರು. ಮಾಡಿ ಅದನ್ನೆಲ್ಲರಿಗೂ ಕೂಡ ತಾವು ತೀರ್ಥ ಕೊಟ್ಟದ್ದೆಲ್ಲ ಹೌದು. ಆದರೆ ಸಕಲ ಭೂತಗಳಲ್ಲಿರುವ ಭಗವಂತ ಆ ಒಂಟೆಯಲ್ಲಿದ್ದಾನೆ ಅನ್ನುವುದನ್ನು ಅರ್ಥೈಸಿಕೊಳ್ಳದೆ ಸಾಯುವ ಒಂಟೆಯನ್ನು ಸಾಯುವುದಕ್ಕೆ ಬಿಟ್ರಲ್ವಾ, ಆ ಕಾರಣದಿಂದ ಅವರಿಗೆ ದೋಷ ಬಂತಂತೆ. ಆದರೆ ಇಲ್ಲೆಲ್ಲರಿಗೂ ತೀರ್ಥ ಕೊಟ್ಟದ್ದಕ್ಕೆ ಭಾರಿ ಪುಣ್ಯ ಬಂತಂತೆ. ಆದರೆ ಪುಣ್ಯಕ್ಕಿಂತ ಮುಂಚೆ ಅವರು ಪಾಪದ ಫಲವನ್ನು ಅನುಭವಿಸುವುದಕ್ಕೆ ಅವನ ಮುಂದೆ ಬಂದು ನಿಂತಿದ್ರಂತೆ. ಆದ್ರಿಂದ ಅರ್ಚಾಯಾಮೇವ ಹರಯೇ ಪೂಜಾಂ ಶ್ರದ್ಧಯೇ ಹತೆ. ಸಂಸ್ಕೃತದಲ್ಲಿ ಅರ್ಚಾ ಅಂದರೆ ಪ್ರತಿಮೆ ಅಂತ ಅರ್ಥ. ಅರ್ಚಾಯಾಮೇವ ಅಂದರೆ ಪ್ರತಿಮೆಯಲ್ಲಿ ಮಾತ್ರ, ಹರಯೇ ಎಲ್ಲೆಡೆ ತುಂಬಿದಂತಹ ಭಗವಂತನಿಗೆ ಪೂಜಾಂ ಶ್ರದ್ಧೆಯೇ ಇದೆ. ಭಾರಿ ಶ್ರದ್ಧೆ ಅವನಿಗೆ. ಅಲ್ಲಿ ಪೂಜೆ ಮಾಡುವಲ್ಲಿ ಭಾರಿ ಶ್ರದ್ಧೆ. ಆ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಅಂತ ಯಾರು ಬಯಸುತ್ತಾನೋ ಮತ್ತೆ ಎಲ್ಲಿ ಪೂಜೆ ಮಾಡುವುದಿಲ್ಲ? ನ ತದ್ಭಕ್ತೇಶು ನ ಚ ಅನ್ಯೇಷು. ಆ ಭಗವದ್ಭಕ್ತರಾದಂತಹ ವಿಪ್ರರಲ್ಲೋ ಅಥವಾ ಅನ್ಯೇಷು, ಈ ಒಂಟೆ, ನಾಯಿ, ಹಸು ಇತ್ಯಾದಿಗಳಲ್ಲೋ ಅಲ್ಲಿ ಭಗವದ್ಭಾವವನ್ನು ಅವರು ಮಾಡುವುದಿಲ್ಲ, ಭಗವಂತನ ಪೂಜೆಯನ್ನು ಮಾಡುವುದಿಲ್ಲ. ಸ ಭಕ್ತ ಪ್ರಾಕೃತ ಸ್ಮೃತಃ. ಅಂತಹ ಭಕ್ತನಿಗೆ ಪ್ರಾಕೃತ ಭಕ್ತ ಅಂತ ಹೆಸರು. ಈ ವಿಷಯದಲ್ಲಿ ಒಂದು 4 ವಿಷಯವನ್ನು ಹೇಳಿ ಇಲ್ಲಿ ಉಪಸಂಹಾರ ಮಾಡ್ತೇನೆ. ಪ್ರಮುಖವಾಗಿ ಭಗವಂತ ಎಲ್ಲೆಡೆ ಇದ್ದಾನೆ ಅನ್ನೋದು ಗೊತ್ತಿಲ್ಲದೆ ಇರುವವರು ನಾವು ಯಾರೂ ಅಲ್ಲ. ಎಲ್ಲೆಡೆ ದೇವರಿದ್ದಾನೆ. ಆದರೆ ದೇವರನ್ನು ಯಾವ ಹೊತ್ತಿಗೆ ಹೇಗೆ ಪೂಜೆ ಮಾಡಬೇಕು ಅನ್ನುವ ವಿಷಯದಲ್ಲಿ ಮಾತ್ರ ನಮಗೆ ಸಮಸ್ಯೆ ಇದೆ. ದೇವರನ್ನು ದೇವತೆಗಳಲ್ಲಿ ಪೂಜಿಸಬೇಕು, ದೇವರನ್ನು ಮನುಷ್ಯರಲ್ಲಿ ಪೂಜಿಸಬೇಕು, ದೇವರನ್ನು ಪ್ರಾಣಿಗಳಲ್ಲಿ ಪೂಜಿಸಬೇಕು, ದೇವರನ್ನು ಜಡಗಳಲ್ಲಿ ಪೂಜಿಸಬೇಕು. ಇದು 4 ಸ್ಥಾನಗಳು. ದೇವತೆಗಳಲ್ಲಿ ಪೂಜಿಸುವಾಗಲೂ ತಾರತಮ್ಯ ಜ್ಞಾನ ಬಹಳ ಮುಖ್ಯವಾಗ್ತದೆ. ದೇವತೆಗಳಲ್ಲಿ ಭಗವಂತನ ಪೂಜೆಗೆ ಬೇಕಾದದ್ದು ತಾರತಮ್ಯ ಜ್ಞಾನ. ಅಂದರೆ ಇಂದ್ರನಲ್ಲಿ ನೀವು ದೇವರನ್ನು ಪೂಜಿಸುವಾಗ ಇಂದ್ರನಲ್ಲಿ ಉಪೇಂದ್ರನೆಂಬ ಭಗವಂತ ಇದ್ದಾನೆ ಅಂತ ಚಿಂತಿಸಬೇಕು. ಇಂದ್ರನಲ್ಲಿ ಉಪೇಂದ್ರ ಇದ್ದಾನೆ ಅಂದರೆ ಅರ್ಥ ಏನು? ಉಪೇಂದ್ರ ಅಂದರೆ ಈ ಇಂದ್ರನಿಗಿಂತ ಮೇಲೆ. ಅದು ಬಿಟ್ಟು ಉಪೇಂದ್ರ ಅಂದರೆ ಡೆಪ್ಯೂಟಿ ಇಂದ್ರ ಅಂತ ಅರ್ಥ ಮಾಡುವುದಲ್ಲ. ಅದಕ್ಕೆ ನಮ್ಮಲ್ಲೆಲ್ಲ ಉಪಕುಲಪತಿಗಳು ಅಂತ ಹೇಳಿದ್ರೆ ಅವರಿಗೆ ಸಹಕಾರಿಗಳಾಗಿ ಕೆಳಗಿರ್ತಕ್ಕಂಥವರು ಅಂತ ಅರ್ಥ ಆಗುತ್ತಲ್ಲ, ಹಾಗರ್ಥ. ಉಪ ಅಂದರೆ ಉಪರಿ, ಅದಕ್ಕಿಂತ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಇಂದ್ರ. ಈ ಇಂದ್ರನಿಗೂ ಇಂದ್ರತ್ವ ಬರುವುದಕ್ಕೆ ಕಾರಣೀಭೂತನಾದ ಇಂದ್ರ ಅಂತ ಹೇಳಿದ್ರೆ ಪರಮೇಶ್ವರಿಯ ಸಂಪನ್ನ, ದೇವಲೋಕದ ಎಲ್ಲ ಐಶ್ವರ್ಯಗಳೇ ಒಡೆಯನಿಗೆ ಇಂದ್ರ ಅಂತ ಹೆಸರು. ಆದರೆ ಆ ದೇವೇಂದ್ರನ ಐಶ್ವರ್ಯ ಎಲ್ಲ ಹೋಗಿ ಕೈಯಲ್ಲಿ ಪಾತ್ರೆ ಹಿಡ್ಕೊಂಡು ಚತುರ್ಮುಖನ ಹತ್ರ ಬರ್ತಾನೆ. ನಮ್ದೆಲ್ಲ ಹೋಗಿದೆ, ನಾವೇನು ಮಾಡಬೇಕು? ಅದಕ್ಕೆ ಚತುರ್ಮುಖ ಹೇಳಿದ, ಎಲ್ಲ ರತ್ನಗಳು ಕೂಡ ಕ್ಷೀರಸಾಗರದಲ್ಲಿರುವುದು. ಆ ಕ್ಷೀರಸಾಗರದ ಕನ್ನಿಕೆಯನ್ನು ಕೊಟ್ಟು ಭಗವಂತನಿಗೆ ವಿವಾಹ ಮಾಡಿದ್ದಾರೆ. ಅದೇ ಮದುವೆ ಮತ್ತೊಮ್ಮೆ ನಡೆಯುವ ಹಾಗೆ ನಾವು ಮಾಡಿದರೆ ಬೇಕಾದಷ್ಟು ಉಡುಗೊರೆ ಬರ್ತದೆ ಅಂತ ಹೇಳಿದ ಚತುರ್ಮುಖ. ಹಾಗೆ ಅವರೆಲ್ಲ ಕ್ಷೀರಸಾಗರ ಮಥನ ಮಾಡಿದರು. ಆದರೆ ದೇವತೆಗಳಿಗೆ ಅದು ಸಾಧ್ಯ ಆಗಲಿಲ್ಲ.
ಇಡೀ ಕೆಲಸದಲ್ಲಿ ಭಗವಂತನೇ ತನ್ನನ್ನು ತಾನು ಜೋಡಿಸಿಕೊಂಡು ಪರ್ವತವನ್ನು ತಂದು ಇಟ್ಟದ್ದು ಅವನೇ, ಪರ್ವತ ಜಾರಿದಾಗ ಬೆನ್ನುಗಟ್ಟದ್ದು ಕೂರ್ಮ ರೂಪದಿಂದ ಅವನೇ, ಕಡಿಯುವುದಕ್ಕೆ ಇವರಿಗೆ ಅಸಾಮರ್ಥ್ಯ ಬಂದಾಗ ತಾನೇ ತನ್ನ ಅಜಿತ ರೂಪದಿಂದ ಅತ್ತಿತ್ತ ಕೈ ಹಾಕಿ ಅದನ್ನು ಮಥನ ಮಾಡಿದ್ದು ಅವನೇ, ಕೊನೆಗೆ ಅಮೃತವನ್ನು ಧನ್ವಂತರಿ ರೂಪದಿಂದ ಹಿಡ್ಕೊಂಡು ಬಂದವನು ಅವನೇ. ದೊಡ್ಡ ಲೀಲೆಯನ್ನು ಮಾಡಿ ಕ್ಷೀರಸಾಗರ ಮಥನವನ್ನು ಮಾಡಿ ಮತ್ತೆ ಇವರ ಐಶ್ವರ್ಯವನ್ನು ತಂದು ಕೂಡಿಸಿದ. ಅಂದ್ರೆ ಇಂದ್ರನ ಇಂದ್ರತ್ವ ಹೋಗಿದ್ದಾಗ ಇಂದ್ರನಿಗೆ ಮತ್ತೆ ಇಂದ್ರತ್ವ ಬರುವ ಹಾಗೆ ಮಾಡಿದ್ದು ಭಗವಂತ. ಹಾಗಾದರೆ ನಿಜವಾದ ಇಂದ್ರ ಯಾವ? ಇಂದ್ರನ ಎಷ್ಟೆಷ್ಟು ಇಂದ್ರತ್ವ ಇದೆ, ಇಂದ್ರತ್ವ ಅಂದ್ರೆ ಐಶ್ವರ್ಯ, ಆ ಐಶ್ವರ್ಯಗಳೆಲ್ಲ ನಿಜವಾಗಿ ಯಾರದ್ದು? ಭಗವಂತನದ್ದು. ಆದ್ರಿಂದ ಭಗವಂತ ನಿಜವಾದ ಇಂದ್ರ, ಆದ್ರಿಂದ ಅವನಿಗೆ ಉಪೇಂದ್ರ ಅಂತ ಹೆಸರು. ಹೀಗೆ ಇಂದ್ರನನ್ನು ಪೂಜಿಸುವಾಗ ಇಂದ್ರನನ್ನು ನಿಯಂತ್ರಿಸುವ ಉಪೇಂದ್ರ ಅವನ ಒಳಗಿದ್ದಾನೆ ಅಂತ ಪೂಜೆ ಮಾಡಬೇಕು. ಇದು ಭಗವಂತನ ಭಕ್ತರ ಪೂಜೆ. ಭಗವದ್ ಭಕ್ತರಲ್ಲಿ ಪೂಜೆ ಮಾಡುವಾಗ ತಾರತಮ್ಯ ಜ್ಞಾನ ಬೇಕು. ಅಷ್ಟೇ ಅಲ್ಲ, ಇಂದ್ರನನ್ನು ಪೂಜೆ ಮಾಡ್ತಾ ಪಕ್ಕದಲ್ಲಿ ರುದ್ರದೇವರನ್ನೂ ಪೂಜೆ ಮಾಡುವಾಗ ರುದ್ರದೇವರು ಇಂದ್ರದೇವರಿಗಿಂತ ಮೇಲೆ ಅನ್ನುವ ಪ್ರಜ್ಞೆ ಬೇಕು. ಆ ಎತ್ತರದ ಜ್ಞಾನ ಬೇಕು, ತರತಮ ಭಾವದ ಜ್ಞಾನ ಬೇಕು. ರುದ್ರನನ್ನೇ ಪೂಜೆ ಮಾಡುವಾಗಲೂ ಕೂಡ ರುದ್ರನ ಒಳಗೆ ಭಗವಂತ ನರಸಿಂಹ ಮತ್ತು ಸಂಕರ್ಷಣ ಅನ್ನುವ ರೂಪದಿಂದ ಪೂಜೆಗೊಳ್ಳುತ್ತಾನೆ ಎಂಬ ಎಚ್ಚರ ನಮಗೆ ಬೇಕು. ಅಲ್ಲಿ ನರಸಿಂಹ ಸಾಕಲ್ವ, ಸಂಕರ್ಷಣ ಯಾಕೆ? ಯಾಕೆ ಅಂತ ಹೇಳಿದ್ರೆ ಇವನೇ ರುದ್ರ ಮುಂದಕ್ಕೆ ಶೇಷ ಪದವಿಗೆ ಹೋಗ್ತಾನೆ. ಶೇಷನಾದಾಗ ಸಂಕರ್ಷಣ ಅವನ ಒಳಗೆ ಪೂಜ್ಯನಾಗಿದ್ದಾನೆ. ಇವತ್ತೂ ಕೂಡ ನಾಗಭೂಷಣನಾದಂತಹ ಮುಂದಕ್ಕೆ ಭಾವಿ ನಾಗನಾದಂತಹ ಈ ರುದ್ರ ಸಂಕರ್ಷಣ ಸ್ವರೂಪಿಯಾದ ನರಸಿಂಹನ ಉಪಾಸನೆಯಲ್ಲಿ ತೊಡಗಿದ್ದಾನೆ. ನರಸಿಂಹನ ಉಪಾಸನೆಯಿಂದಾಗಲೇ ಆತನಿಗೆ 3 ಕಣ್ಣಿರು. ನರಸಿಂಹ ಧ್ಯಾಯೇತು ನೃಸಿಂಹಂ ಉರುವೃತ್ತ ರವಿ ತ್ರಿನೇತ್ರಂ. ನರಸಿಂಹನಿಗೆ ಹೇಗೆ 3 ಕಣ್ಣು, ಆ ನರಸಿಂಹನನ್ನು ನಿರಂತರ ಉಪಾಸನ ಮಾಡಿದ ಕಾರಣದಿಂದಲೇ ರುದ್ರನಿಗೆ 3 ಕಣ್ಣು ಇರತಕ್ಕಂಥದ್ದು. ಆ ಕಾರಣದಿಂದ ನರಸಿಂಹನ ಉಪಾಸನೆ, ಜೊತೆಗೆ ಆತ ಭಾವಿ ನಾಗ ಅನ್ನುವ ಕಾರಣದಿಂದ ಅಲ್ಲಿ ಸಂಕರ್ಷಣ ಸ್ವರೂಪ, ಅದನ್ನು ಆರಾಧನೆ ಮಾಡ್ತಾ ರುದ್ರನನ್ನು ನಾವು ಪೂಜೆ ಮಾಡಬೇಕು. ಸಂಕರ್ಷಣಾತ್ಮ ನಾಗೇಶು ಸ್ಥಿತ್ವ ತುಷ್ಟೋ ವರಪ್ರದ. ನಾಗಗಳಲ್ಲಿ ಭಗವಂತ ಸಂಕರ್ಷಣ ಎಂಬ ಸ್ವರೂಪದಿಂದ ಇದ್ದು ನಾಗಪೂಜೆಯನ್ನು ತಾನು ಸ್ವೀಕಾರ ಮಾಡಿ ಸಂತುಷ್ಟನಾಗಿ ವರವನ್ನು ಕೊಡ್ತಾನೆ ಅಂತ ಪುರಾಣಗಳು ಹೇಳ್ತವೆ. ಆ ನಿಟ್ಟಿನಿಂದ ಯಾರನ್ನು ಗಣಪತಿಯನ್ನು ಪೂಜೆ ಮಾಡುವಾಗಲೂ ಈ ಗಣಪತಿಗೆ ಆನೆಯ ಮುಖ ಬಂದದ್ದು ಯಾಕೆ? ವಿನಾಯಕೋಪಿ ವಿಶ್ವಸ್ಯ ಧ್ಯಾನಾತ್ ಐತ್ ಗಜವಕ್ರದ. ಗಜವದನ ಯಾಕೆ ಗಜವದನನಾಗಿದ್ದಾನೆ ಅಂದರೆ ವಿಶ್ವಂಬರ ರೂಪಿ ಪರಮಾತ್ಮ 21 ಏಕೋನವಿಂಶತಿ ಮುಖ, ಅವನಿಗೆ 19 ಮುಖ. ಆ 19 ಮುಖದಲ್ಲಿ ಮಧ್ಯದ ಮುಖ ಆನೆಯ ಮುಖ. ಆ ಆನೆಯ ಮುಖವುಳ್ಳಂತಹ ಜಾಗ್ರಜ್ಞಾಮಕನಾದ ವಿಶ್ವರೂಪಿಯಾದ ಪರಮಾತ್ಮನನ್ನು ನಿರಂತರ ಉಪಾಸನೆ ಮಾಡ್ತಾ ಯಥಾ ಉಪಾಸತೆ ತಥಾಭೂತಿ. ಅವರನ್ನು ಆ ಗಜಮುಖನನ್ನೇ ಉಪಾಸನೆ ಮಾಡಿದ್ರಿಂದ ಈತ ಗಜಮುಖನಾದ. ಹಾಗಾದರೆ ಈತನ ಗಜಮುಖತ್ವದ ಹಿನ್ನೆಲೆಯಲ್ಲಿ ಅವನ ಒಳಗೆ ಅವನ ಉಪಾಸ್ಯ ಮೂರ್ತಿಯಾದಂತಹ ವಿಶ್ವಂಭರ ಅನ್ನುವ ಭಗವದ್ ರೂಪ ಇದೆ ಅಂತ ಚಿಂತನೆ ಮಾಡಿಕೊಂಡು ಅವನ ಪೂಜೆ ಮಾಡಬೇಕು. ಇದು ಭಗವಂತನ ಸ್ಥಾನ ತಾಣವೆನಿಸಿದ ಭಕ್ತರೆನಿಸಿದಂತಹ ದೇವತೆಗಳಲ್ಲಿ ಮಾಡುವ ಪೂಜೆ. ಮನುಷ್ಯರಲ್ಲಿ ಪೂಜೆ ಮಾಡಬೇಕಾದ್ರೆ ಈ ಮನುಷ್ಯ ಇವತ್ತು ಇಷ್ಟು ಜ್ಞಾನ ಕಾರ್ಯವನ್ನು ಮಾಡ್ತಾನೆ ಅಥವಾ ಇಷ್ಟು ಲೋಕ ಕಾರ್ಯವನ್ನು ಮಾಡ್ತಾನೆ ಅಂದರೆ ಇವನಲ್ಲಿ ವಿಭೂತಿ ರೂಪದಿಂದ ಭಗವಂತ ಕೂತಿದ್ದಾನೆ ಅಂತ ಭಗವತ್ ಪೂಜೆಯನ್ನು ಬ್ರಾಹ್ಮಣಾಂತರ್ಗತ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ರಾಜನಲ್ಲಿ ಪೂಜೆ ಮಾಡಬೇಕಾದರೂ ರಾಜನಲ್ಲಿ ಭಗವಂತನ ರಾಜರಾಜೇಶ್ವರ ರೂಪ ನಿಂತಿದೆ ಅಂತ ರಾಜನ ಪೂಜೆ ಮಾಡುವಾಗಲೂ ಆ ಅನುಸಂಧಾನ ಬೇಕು. ಆದ್ದರಿಂದ ಯಾವ ಮನುಷ್ಯನಲ್ಲಿ ನೀನು ದೇವರ ಪೂಜೆಯನ್ನು ಮಾಡುವುದಾದರೂ ಆ ಮನುಷ್ಯನ ಒಳಗೆ ಭಗವಂತನ ಅನುಸಂಧಾನ ಬೇಕು. ಇಲ್ಲಿ ತಾರತಮ್ಯ ಚಿಂತನೆ ಅನಪೇಕ್ಷಿತ. ಯಾಕಂದ್ರೆ ಒಬ್ಬ ಬ್ರಾಹ್ಮಣನಿಗಿಂತ ಕ್ಷತ್ರಿಯ ಶ್ರೇಷ್ಠನಿರ್ಬೋದು, ಕ್ಷತ್ರಿಯನಿಗಿಂತ ಶೂದ್ರ ಶ್ರೇಷ್ಠ ಇರ್ಬೋದು. ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೆ ಅಂತ ಪ್ರಹ್ಲಾದ ರಾಜ ನರಸಿಂಹನ ಮುಂದೆ ಸ್ತೋತ್ರ ಮಾಡುವಾಗ ಹೇಳ್ತಾನೆ. ಅವನು ಮಹಾಭಾರತದಲ್ಲಿ ಹೇಳಿದ 12 ಶಮದಮಾದಿ 12 ಗುಣಗಳಿಂದ ಸೇರಿದಂತಹ ಒಬ್ಬ ವಿಪ್ರ ಇರಬಹುದು. ಆದರೆ ಅವನಲ್ಲಿ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಇಲ್ಲ ಅಂತ ಆದರೆ, ಇಂತಹ 12 ಗುಣ ಇಲ್ಲದೆ ಅನಾಚಾರ ಅಂತ ಕಾಣಿಸುವ ರೀತಿಯಲ್ಲಿ ಯಾವುದೋ ಆಹಾರವನ್ನು ಮುಂದೆ ಬದುಕುತ್ತಾ ಇರತಕ್ಕಂತಹ ಒಬ್ಬ ಶ್ವಪಚನಾದ ವ್ಯಕ್ತಿಯಾದರೂ ಆಗ್ಬೋದು. ಅವನಿಗೆ ಭಗವದ್ಭಕ್ತಿ ಇದೆ ಅಂತಾದರೆ, ಈ ಭಗವದ್ಭಕ್ತಿ ಇಲ್ಲದೆ ಸದಾಚಾರ ಸಂಪನ್ನನಾದಂತಹ ಒಬ್ಬ ಬ್ರಾಹ್ಮಣನಿಗಿಂತ ಆ ಶ್ವಪಚ ಶ್ರೇಷ್ಠ. ಅಂದರೆ ಶ್ರೇಷ್ಠ್ಯಕ್ಕೆ ಭಗವದ್ಭಕ್ತಿ ಮಾಪಕವಾಗ್ತದೆ ಅಂತ ಪ್ರಹ್ಲಾದರಾಜರು ನಮ್ಮ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ. ಈ ನಿಟ್ಟಿನಿಂದ ಮನುಷ್ಯನಲ್ಲಿ ತಾರತಮ್ಯ ಚಿಂತನೆ ಇಲ್ಲ. ಯಾಕಂದರೆ ಮನುಷ್ಯ
ಯಾವ ಶರೀರದಲ್ಲಿ, ಈ ಬ್ರಾಹ್ಮಣ ಶರೀರದಲ್ಲಿರುವ ಒಂದು ಹಕ್ಕಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮನುಷ್ಯನೂ ಆಗಿರ್ಬೋದು, ಯಾವ ಶರೀರದಲ್ಲಿ ಯಾವ ಚೇತನ ಇದೆ ಅಂತ ನಮಗೆ ಗೊತ್ತಿಲ್ಲ. ಆಗ ಮನುಷ್ಯನಲ್ಲಿ ಲೋಕದೃಷ್ಟಿಯ ಕೆಲವು ತಾರತಮ್ಯಗಳಿರ್ಬೋದೇ ಹೊರತು ಉಪಾಸನೆಗೆ ಸಂಬಂಧಪಟ್ಟ ತಾರತಮ್ಯ ಮನುಷ್ಯನಲ್ಲಿಲ್ಲ. ಆದರೆ ಆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸರ್ವೋತ್ತಮನಾದ ಭಗವಂತ ಇದ್ದಾನೆ ಅಂತ ಉಪಾಸನೆ ನಡೆಸತಕ್ಕದ್ದು. ಮೂರನೆಯದ ಹಂತದಲ್ಲಿ ಪ್ರಾಣಿಗಳಲ್ಲಿ ಭಗವದ್ ಉಪಾಸನೆ. ಪ್ರಾಣಿಗಳಲ್ಲೂ ಕೂಡ ವಿಶೇಷವಾಗಿ ಗೋಷು ಅಂಗ ಯವಸಾದಿನ, ಗೋವುಗಳೆಂಬ ಪ್ರಾಣಿಗಳಲ್ಲಿ ಅದಕ್ಕೆ ಗೋಗ್ರಾಸಿಯಾದಿಗಳನ್ನಿಟ್ಟು ಪೂಜೆ ಮಾಡಬೇಕು. ಆಮೇಲೆ ಜಡದಲ್ಲಿ ಉಪಾಸನೆ ಅಂದರೆ ಭಗವಂತನ ಸ್ವರೂಪವನ್ನು ವಾಸ್ತುಶಾಸ್ತ್ರ ಯಾವ ಸ್ವರೂಪದಲ್ಲಿ ಹೇಳಿದೆಯೋ ಆ ವಾಸ್ತುಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ನಿರ್ಮಾಣಗೊಂಡಂತಹ ಪ್ರತಿಮೆ, ಅದು ಮಣ್ಣಿನ ಪ್ರತಿಮೆ ಆಗ್ಬೋದು, ಶೈಲಿ ಅಂದರೆ ಶಿಲೆಯಿಂದ ಕಲ್ಲಿನಿಂದ ಮಾಡಿದ ಪ್ರತಿಮೆ ಆಗ್ಬೋದು, ಅಥವಾ ದಾರ್ವಿ ಅಂದರೆ ವೃಕ್ಷದಿಂದ ಮಾಡಿದ ಪ್ರತಿಮೆ ಆಗ್ಬೋದು, ಅಥವಾ ಲೌಹಿ ಅಂದರೆ ಲೋಹದಿಂದ ನಿರ್ಮಾಣ ಮಾಡಿದ ಪ್ರತಿಮೆಯೂ ಆಗಿರ್ಬೋದು. ಆ ಪ್ರತಿಮೆ, ಇವು ಯಾವ ಪ್ರತಿಮೆಯೂ ಸಿಗದೆ ಹೋದರೆ ನೀವು ನೀರಿನಲ್ಲಿ ನೆಲದಲ್ಲಿ ಒಂದು ಮಂಡಲ ಬರೆದ ಪ್ರತಿಮೆಯೂ ಆಗಬಹುದು, ಅಥವಾ 5 ಬಣ್ಣಗಳನ್ನು ರಂಗೋಲಿ ಹಾಕಿ ಮಾಡಿದಂತಹ ಒಂದು ಮಂಡಲ ಸ್ವರೂಪವಾದ ಪ್ರತಿಮೆಯಾದರೂ ಸರಿ. ಆ ಪ್ರತಿಮೆಯನ್ನು ಮುಂದೆ ಇಟ್ಟುಕೊಂಡು ಅದರಲ್ಲಿ ಪೂಜೆ ಮಾಡಬೇಕು. ಅದರಲ್ಲಿ ಪೂಜೆ ಮಾಡುವಾಗ ಆ ಪ್ರತಿಮೆಯನ್ನು ನೀವು ರಥದಲ್ಲಿ ಕೂಡಿಸಬಹುದು, ಅಥವಾ ತೊಟ್ಟಿಲಲ್ಲಿ ಹಾಕಿ ತೂಗಬಹುದು, ಅಥವಾ ಅದಕ್ಕೆ ಪಂಚಾಮೃತ ಅಭಿಷೇಕ ಬೇಕಾದರೂ ಮಾಡಬಹುದು. ಅಲ್ಲಿ ಪಂಚಾಮೃತ ಅಭಿಷೇಕ ಮಾಡಿದ್ದೇವೆ ಅಂತ ಹೇಳಿ ಹಸುವಿಗೂ ಕೊಂಡು ಹೋಗಿ ಎಲ್ಲ ಪಂಚಾಮೃತ ಅಭಿಷೇಕ ಮಾಡುವುದಲ್ಲ. ಗೋವಿನಲ್ಲಿ ನಾನು ಭಗವಂತನ ಪೂಜೆ ಮಾಡ್ತಾ ಇದ್ದೇನೆ, ಮೊದಲು ಪಯಸ್ನಾನ ಸಮರ್ಪಯಾಮಿ ಅಂತ 2 ಬಕೆಟ್ ಹಾಲು ಅದಕ್ಕೆ ಹಾಕಿ, ಆಮೇಲೆ ಜೇನುತುಪ್ಪ ಹಾಕಿ ರಗಳೆ ಮಾಡಿ ಅದನ್ನೇ ಆಮೇಲೆ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುವ ಹಾಗೆ ಮಾಡಬಾರ್ದು. ಎಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಆ ಕ್ರಮದಲ್ಲಿ ಆಯಾಯ ಪ್ರತೀಕದಲ್ಲಿ ಭಗವಂತನನ್ನು ಕಂಡು ಪೂಜೆ ಮಾಡುವವ ಭಾಗವತೋತ್ತಮನಾದರೆ, ಯಾರು ಪ್ರತೀಕದಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಯೋಚಿಸಿ ಭಗವದ್ಭಕ್ತರಲ್ಲಿ ಮತ್ತು ಭಗವಂತನ ಹತ್ತಿರದಲ್ಲಿರತಕ್ಕಂಥ ವ್ಯಕ್ತಿಗಳಲ್ಲಿ ಮತ್ತು ಅನ್ಯೇಷು ಬೇರೆ ಬೇರೆ ಪ್ರಾಣಿಗಳಲ್ಲಿ, ಲೋಹದ ಪ್ರತಿಮೆಗಳಲ್ಲಿ ಭಗವಂತನನ್ನು ಚಿಂತಿಸದೇ ಇರತಕ್ಕಂತಹ ವ್ಯಕ್ತಿ ಪ್ರಾಕೃತ ಅಂತ ಕರೆಸಿಕೊಳ್ತಾನೆ. ಪ್ರಾಕೃತ ಭಕ್ತ ಅಂತ ಅವನಿಗೆ ಹೆಸರು. ಮನುಷ್ಯ ಪ್ರಾಕೃತ ಭಕ್ತ ಆಗಬಾರದು, ಒಂದು ಮಧ್ಯಮ ಭಕ್ತ ಆಗಬೇಕು, ಇಲ್ಲ ಭಾಗವತೋತ್ತಮ ಆಗಬೇಕು. ಎತ್ತರದ ಭಾಗವತೋತ್ತಮತ್ವ ನಮ್ಮಿಂದ ಸಾಧ್ಯವಾಗದೇ ಹೋದಾಗ ಒಂದು 2-3 ರೀತಿಯಲ್ಲಿ ನಾವು ಹೇಗೆ ಭಾಗವತತ್ವವನ್ನು ಪಡಿಬಹುದು ಅನ್ನುವುದರ ವಿಚಾರವನ್ನು ಮತ್ತೆ ಹರಿ ಅನ್ನುವ ಜಾಯಂತೆ ಹೇಳ್ತಾನೆ. ಅದನ್ನು ಮತ್ತೆ ನಾವು ನಾಳೆ ಸೇರಿದಾಗ ಅವಲೋಕನೆ ಮಾಡೋಣ. ನಾಳೆ 30ನೇ ತಾರೀಕು ಆದ್ದರಿಂದ ನಮ್ಮದು ಉಪನ್ಯಾಸ ನಾಳೆ ಉಪಸಂಹಾರ ಆಗ್ತದೆ. ನಾವು 2 ಜಾಯಂತೆಯರಲ್ಲಿ 2 ಹೇಳಿದ ವಿಷಯವನ್ನು ನಾಳೆ ಮುಗಿಸಲಿಕ್ಕೆ ಆಗ್ತದೆ. ಅಷ್ಟನ್ನು ಯಥಾಶಕ್ತಿ ಅನುಸಂಧಾನ ಮಾಡುವುದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಈ ಸಮುದಾಯಕ್ಕೆ ವಿಶೇಷವಾಗಿ ಹಿಂದೂಮೂರ್ತಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತೆ ನಾಳೆ 6:45 ಇಷ್ಟು ಮಳೆ ಇರಲಿಕ್ಕಿಲ್ಲ, ನಾಳೆ ಸರಿಯಾಗಿ 6:45 ಸರಿಯಾಗಿ ಉಪನ್ಯಾಸದಲ್ಲಿ ಸೇರೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ